ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಗರ ಮಡಿಲಲ್ಲಿ ಬಸವನಾಗಿ ಅವತಾರವೆತ್ತಿ 8 ವರ್ಷ ಬಾಲ್ಯಲೀಲೆಗಳನ್ನು ಕಳೆದು ತದನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವಂತ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ಬಂದು ಗುರುಗಳಾದಂಥ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತಾ ವಿದ್ವಚ್ಚನ ಆಚರಿಸಿದ ಕಾಲವನ್ನು ಕಲಿತಾ ಇದ್ದಾನೆ ಬಸವನಾದವನು. ಈ ಪುಣ್ಯವಾದಂತ ನಮ್ಮ ಶ್ರೀಮಾನ್ ತಮ್ಮೇಗೌಡರ ಒಂದು ಪುಣ್ಯ ಕಾರ್ಯಕ್ಕೆ ಈಗ ತಾನೇ ಆಗಮಿಸಿರುವಂತ ನಮ್ಮ ಗಣ್ಯರಾದಂತ ಎಂ.ಎಲ್.ಎ. ಉದಯ್ ಕುಮಾರ್ ಅವರು ಬಂದಿದ್ದಾರೆ. ಒಂದು ಚಪ್ಪಾಳೆ ಬಡಿದವರು ಒಂದು ಅಭಿನಂದನೆಗಳನ್ನು ಕೋರೋಣ. ನಮ್ಮ ನೆಚ್ಚಿನ ನಾಯಕರು ಅವರಿಂದ ಒಂದು ಪುಣ್ಯವಾದಂತ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡ್ತಿರುವಂತಹದ್ದು, ಹಿರಿಯರಾದಂತವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಕಾರ್ಯಕ್ಕೆ ಇವತ್ತು ಬಂದಿದ್ದಾರೆ. ಅವರ ಒಂದು ಪುಣ್ಯವಾದಂತಹ ಆಗಮನದಿಂದ ಪಾವನವಾಯಿತು ನಮ್ಮ ಈ ಪುಣ್ಯವಾದ ಕಾರ್ಯ ಅಂತ ಹೇಳ್ತಾ, ಬಸವನಾಗಿರ್ತಕ್ಕಂಥವನು 8 ವರ್ಷಗಳ ಕಳೆದಂತ ಲೀಲೆಯಲ್ಲಿ ಗುರುಗಳಾದಂತವರ ವಿದ್ವತ್ತನ ಕಲಿತ ಪ್ರಾಪ್ತ ವಯಸ್ಸಿಗೆ ವಚನಗಳನ್ನು ಸಾರುತ್ತಾ ಪುಣ್ಯವಾದಂತ ಕಲ್ಯಾಣ ಪಟ್ಟಣದ ಕಡೆ ಬರ್ತಾ ಇದ್ದಾರೆ. ಬಸವನಾಗಿರ್ತಕ್ಕಂಥವನು ಯಾವ ರೀತಿಯಾಗಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನೀ ಕೇಳಯ್ಯ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ. ಲೋಕದ ಡೊಂಕ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಅಯ್ಯ ಅಯ್ಯ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, 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 ಕೂಡಲ
ಮನವ ಸಂತೈಸಿಕೊಳ್ಳಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಬಸವನಾದಂತವನು ಕಲ್ಯಾಣ ಪಟ್ಟಣಕ್ಕೆ ಬಂದು ಗಂಗಾಂಬಿಕೆ ನೀನಾಂಬಿಕೆ ಎಂಬಂತ ಹೆಣ್ಣು ಮಕ್ಕಳನ್ನು ಬರೆಸಿದವನು. ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಯ ಸ್ಥಾನವನ್ನು ಗೈದು ಶರಣ ತತ್ವವನ್ನು ಜಗತ್ತಿಗೆ ಸಾರುತ್ತಾ ಲಕ್ಷದ ಮೇಲೆ 96,000 ಜನ ಕೂತು ಊಟ ಮಾಡುವಂತ ದೊಡ್ಡ ಮಠವನ್ನು ಕಟ್ಟಿ ಅನುಭವ ಮಂಟಪವನ್ನು ರಚಿಸಿ ಜಾತಿಗೊಬ್ಬ ಶರಣನಾಗಿ ಶರಣ ಬೋಧನೆ ಮಾಡುವಂತ ತತ್ವವನ್ನು ಸಾರುತ್ತಾ ಪುಣ್ಯವನ್ನು ಕಲ್ಪಿಸಿಕೊಂಡ ಬಸವ ದಿನಗಳನ್ನು ಹುರುಳಿಸ್ತಾ ಕಾಲ ಕಳೆತಿರಬೇಕಾದ್ರೆ ಒಂದು ದಿನ ಏನಾಯ್ತು? ಗಂಗಾಂಬಿಕೆಯವರಾದಂತವರ ಕನಸಿನಲ್ಲಿ ದರದಂದ ಧರ್ಮಗುರು ಪರಂಜ್ಯೋತಿಯವರು ದಿಗ್ಗನೆ ಪ್ರತ್ಯಕ್ಷರಾದರಂತೆ. ಗಂಗಾಂಬಿಕಾ, ಇನ್ನು 7 ದಿವಸದಲ್ಲಿ ನಿನ್ನ ಗಂಡನನ್ನು ಪರೀಕ್ಷೆ ಮಾಡದೆ ಕಲ್ಯಾಣ ಪಟ್ಟಣಕ್ಕೆ ನಾನು ಬರುತ್ತೇನೆ. ಇಷ್ಟು ಜನಗಳ ಮಧ್ಯೆ ನಿನ್ನ ಗಂಡನನ್ನು ಹೇಗೆ ಪತ್ತೆ ಹಚ್ಚುತ್ತಾನೆ ಅಂತ ನೋಡೋಣ. ವಿಚಾರ ತಿಳಿಸು. ಶಿವೋ 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 ಪಟ್ಟಂತ ಕಂಡುಬಿಟ್ಲು. ಅಷ್ಟೊತ್ತರೆಗೂ ಕಂಡಿರೋದು ಕನಸು. ಕನಸಲ್ಲಿ ಕಂಡದ್ದನ್ನ ಗಂಡನಾದಂತ ಬಸವನ ಹತ್ರ ಬಂದು ಓಡೋಡು ಬಂದು ಹೇಳ್ತಾಳೆ, ಬಸವಣ್ಣನವರೇ, ಇನ್ನು 7 ದಿವಸದಲ್ಲಿ ದರದಂದ ಧರ್ಮಗುರು ಪರಂಜ್ಯೋತಿರು ನಮ್ಮ ಕಲ್ಯಾಣ ಪಟ್ಟಣ ಬರ್ತಾರಂತೆ. ಇಷ್ಟು ಜನಗಳ ಮಧ್ಯೆ ಆ ಭಗವಂತನನ್ನು ನೀವು ಹೇಗೆ ಪತ್ತೆ ಹಚ್ತೀರಾ? ಇದಕ್ಕೇನಾದ್ರೂ ಒಂದು ಏರ್ಪಾಡು ಮಾಡ್ಕೊಳ್ಳಿ ಎಂದಾಗ ಬಸವಣ್ಣನವರು ಇದಕ್ಕೊಂದು ತೀರ್ಮಾನ ಮಾಡಿ ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲ ಕರೆಸಿ ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸಿ ಅದರಲ್ಲಿ ಮಾತುಕತೆ ನಡೆಸಿ 2 ತೀರ್ಮಾನ ತಗೊಂಡ್ರು. ಏನದು 2 ತೀರ್ಮಾನ? ಬಸವಣ್ಣನವರ ಒಂದು ಪುಣ್ಯವಾದಂತ ಕಲ್ಯಾಣ ಪಟ್ಟಣದಲ್ಲಿ ಯಾರು ನಾವು ದರದಂದ ಧರ್ಮಗುರು ಪರಂಜ್ಯೋತಿಯವರನ್ನು ಕಣ್ಣಾರು ನೋಡಿಲ್ಲ. ಅದಕ್ಕಾಗಿ ಅವರು ಬರೋದಕ್ಕೆ ಒಂದು ನೆಪವಾಗಿ ನಾವು 2 ಗುರುತು ಮಾಡಬೇಕು ಅಂತ ಮಹಾಮನೆ ಮಠದ ಮೂಡಣದ ಕಡೆಗೆ ಕಲ್ಲು ಕೋಳಿ ಇಡಿಸ್ತಾರೆ. ಮಹಾಮನೆ ಮಠದ ಪಡುವಣದ ಕಡೆಗೆ ನಾಲಿಗೆಳದ ಚರ್ಮದ ಗಂಟೆ ಇಡಿಸ್ತಾರೆ. ಕಲ್ಲು ಕೋಳಿ ಎದ್ದು ಯಾವಾಗ ಕೂಗುತ್ತೋ, ನಾಲಿಗೆಳದ ಚರ್ಮದ ಗಂಟೆ ಯಾವಾಗ ನುಡಿಸುತ್ತೋ ಆಗ ಪರಂಜ್ಯೋತಿರು ಬಂದ್ರು. ನೋಡಿ, 2 ಗುರುತು ಮಾಡಿಕೊಂಡು ಬಸವಣ್ಣವ್ರ ಕಾಲ ಕಳೆದ್ರು. ಸ್ವಲ್ಪ ದಿನಗಳಿಂದ ನಡೀತಾ ಇರಬೇಕಾದ್ರೆ ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತೆ ದರದಂದ ಧರ್ಮಗುರು ಪರಂಜ್ಯೋತಿರು ದಿಗ್ಗನೆ ಪ್ರತ್ಯಕ್ಷರಾದರು. ಬಲಗೈಯಲ್ಲಿ ಭಾರೀ ಗಾತ್ರದ ಗಜಗಂಡೇಶ್ವರನಾದ ಕಂಡಾಯ, ನಾಗಬೆತ್ತ ನಾಗ ಜೋಳಿಗೆಯನ್ನು ಹಿಡಿದು ಹಣಿಯಲ್ಲಿ ವಿಭೂತಿ ಕುಳಿದ ರುದ್ರಾಕ್ಷಿಯನ್ನು ಧರಿಸಿ ಉಸುನಗರ ಶೋಮಯವಾಗಿ ನಿಂತಿರಬೇಕಾದ್ರೆ ಮಾತಾಡ್ಕೋತಾರಂತೆ ಗುರುಗಳಾದ ಪರಂಜ್ಯೋತಿರವರು, ಬಸವ, ನಾನೀಗೆ ನೇರವಾಗಿ ಒಳಗಡೆ ಬಂದರೆ ಕಲ್ಯಾಣ ಪಟ್ಟಣದ ಒಳಗಡೆ ಹಾಡುವ ಹುಡುಗನಿಂದ ಹಲಗಾಡುವ ಮುದುಕನ ತನಕ ನಾನೇ ಪರಂಜ್ಯೋತಿ ಅಂತ ಪತ್ತೆ ಹಚ್ಚಿಬಿಡ್ತಾನೆ. ನನ್ನ ವೇಷ ಇದಲ್ಲ, ನನ್ನ ವೇಷ ಇದಲ್ಲ. ಈಗ ನೋಡು, ಜೈ ಶಿವಶಂಕರ. ಆ ಗಂಡ ಕೂಡಲೇ ಕಂಡಾಯ ಮಾಯವಾಯಿತು, ನಾಗಬೆತ್ತ ಮಾಯವಾಯಿತು, ಜೋಳಿಗೆ ಮಾಯವಾಯಿತು. ಇವರ ರೂಪ ಹೇಗಾಗಿತ್ತು ಗೊತ್ತಾ? ಕುರುಚುಲು ಗಡ್ಡ, ಮೈಯೆಲ್ಲ ಕಜ್ಜಿ ಗಾಯ, ಗುಂಗುರು ತಲೆ, ಎಡೆಗಳ ಮೇಲೆ ಹೆಂಡದ ಮಡಿಕೆ, ಬಲೆಗಳ ಮೇಲೆ ಎಮ್ಮೆ ಚಕಟ, ಬೀದಿಯಲ್ಲ ದುರ್ವಾಸನೆ, ತಡೆಯಲಾರದ ವಾಸನೆ ಸೃಷ್ಟಿಯಾಯಿತು. ಬಸವ, ಈಗ ನೀನೇ ನೇರವಾಗಿ ಬಂದ್ರು ನನ್ನನ್ನು ಪತ್ತೆ ಹಚ್ಚೋಕ್ಕಾಗಲ್ಲ. ನಿನ್ನ ಕಲ್ಯಾಣ ಪಟ್ಟಣದ ಜನರಾಡುವಂತ ಮಾತುಗಳನ್ನ ಕೇಳುವಂತೆ ಮಾಡ್ತೇನೆ ಅಂತ ಬಸವಣ್ಣನವರ ಕಲ್ಯಾಣ ಪಟ್ಟಣ ಒಳಗಡೆ ಬರ್ತಾ ಇದ್ದಾರೆ. ನೋಡಿ ಪರಂಜ್ಯೋತಿರವರು. ಅವನು ದೂರದಲ್ಲಿಲ್ಲ, ಕಾಣದೆ ಹಡಗಲ್ಲ, ಅವನಿಲ್ಲದೆಡೆ ಇಲ್ಲ, ಅವನಿಂದಲೇ ಎಲ್ಲ. ಓ ಮನುಜ, ನೀನೇಕೆ ಈ ಸತ್ಯ ತಿಳಿದಿಲ್ಲ? ಈ ಸತ್ಯ ತಿಳಿದಿಲ್ಲ. ಮಾಯೆಯ ತೆರೆಯನು ಸರಿಸಿದರೆ ಕಾಣುವೆ ನೀ ನಿಜವಾ, ಜೀವ ಅರಿಯುವೆ ನೀ ನಿಜವಾ. ಮಾಯೆಯ ತೆರೆಯನು ಸರಿಸಿದರೆ ಕಾಣುವೆ ನೀ ನಿಜವಾ, ಜೀವ ಅರಿಯುವೆ ನೀ ನಿಜವಾ.
ಇರುಳಲಿ ನಿಂತು ಅಯ್ಯೋ ಎಂದರೆ ಕತ್ತಲು ಓಡುವುದೇ. ಇರುಳಲಿ ನಿಂತು ಅಯ್ಯೋ ಎಂದರೆ ಕತ್ತಲು ಓಡುವುದೇ. ಬೆಳಕಿಗೆ ಬರದೆ ನೀ ಹಲುಬಿದರೆ, ಬೆಳಕಿಗೆ ಬರದೆ ನೀ ಹಲುಬಿದರೆ ಕಣ್ಗಳು ಕಾಣುವುದೇ. ನಿನ್ನನು ನೀನು ಹರಿತರೆ ತಾನೇ ಶಿವನ ಹರಿಯುವುದು. ಮಾಯೆಯ ತೆರೆಯಲು ಸರಿಸಿದರೆ ಕಾಣುವೆ ನೀ ನಿಜವಾ, ಜೀವ ಹಿರಿಯುವೆ ನೀ ನಿಜವಾ. ಕನ್ನಡಿಯನ್ನು ನೋಡಿದರೆ ತಾನೇ ಬಿಂಬವು ಕಾಣುವುದು. ಕನ್ನಡಿಯನ್ನು ನೋಡಿದರೆ ತಾನೇ ಬಿಂಬವು ಕಾಣುವುದು. ಒಳಗಿನ ಕಣ್ಣ ತೆರೆದರೆ ತಾನೇ, ಒಳಗಿನ ಕಣ್ಣ ತೆರೆದರೆ ತಾನೇ ದೇವರು ಕಾಣುವುದು. ನಿನ್ನನು ನೀನು ಹರಿದರೆ ತಾನೇ ಶಿವನ ಹರಿಯುವುದು. ಮಾಯೆಯ ತೆರೆಯಲು ಸರಿಸಿದರೆ ಕಾಣುವೆ ನೀ ನಿಜವಾ, ಜೀವ ಹರಿಯುವೆ ನೀ ನಿಜವಾ. ಮಾಯೆಯ ತೆರೆಯನು ಸರಿಸಿದರೆ ಕಾಣುವೆ ನೀ ನಿಜವಾ, ಜೀವ ಹರಿಯುವೆ ನೀ ನಿಜವಾ. ಮಾರುವೇಷ ಧರಿಸಿಕೊಂಡಿದ್ದ ಬಸವಣ್ಣನವರ ಒಂದು ಕಲ್ಯಾಣ ಪಟ್ಟಣಕ್ಕೆ ದರದಂದ ಧರ್ಮಗುರು ಪರಂಜ್ಯೋತಿರವರು ತಿರುಕನಾಗಿ ಬಂದಾಗ ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಸರಿಯಾಗಿ ಕಲ್ಯಾಣ ಪಟ್ಟಣದ ದಾಸೋಹ ಮಠದ ಹತ್ರ ಬಂದ್ಬಿಟ್ರು ಗುರುಗಳು. ಅಲ್ಲಿ ಕಟ್ಟಿಗೆ ಸಂಗಣ ಅಂತ ಒಬ್ಬ ಶರಣ ಎಲ್ರೂ ಒಳಗಡೆ ಬಿಡ್ತಾ ಇದ್ದಂತೆ ನೋಡಿ. ಅಲ್ಲಿಗೆ ಊಟದ ಒಂದು ಪುಣ್ಯವಾದಂತ ಮಂಟದ ಒಳಗಡೆ ಎಲ್ರೂ ಬಿಡ್ತಾ ಇದ್ದಂತೆ. ಆ ಬಿಡುತ್ತಿರುವ ಸಂದರ್ಭದಲ್ಲಿ ಆ ಬಸವಣ್ಣನವರ ಕಲ್ಯಾಣ ಪಟ್ಟಣಕ್ಕೆ ಮಾರುವೇಷ ಧರಿಸ್ಕೊಂಡು ಬಂದ್ಬಿಟ್ರಲ್ಲ ಪರಂ ಜ್ಯೋತಿರವರು. ಇವ್ ನೋಡ್ದ, ತೂ ಯಾರೇ ನೀನು, ಯಾರು ನೀನು? ಏನ್ ಸ್ವಾಮಿ, ಇದು ಕಲ್ಯಾಣ ಪಟ್ಟ ಬಸವಣ್ಣವರು ಅಟ್ಟು ತುಂಬ ಊಟ ಹಾಕ್ತಾರಂತಲ್ಲ, ಅದು ಇದೆ ನಿನಗೇನ್ ಕೆಲಸ ಇಲ್ಲಿ? ಏನಿಲ್ಲ, ಯಾರ ಮನೆಗೆ ಹೋಗಿ ಭಿಕ್ಷೆ ಕಳೆದ್ರು ಬಸವಣ್ಣವ್ರು ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಊಟ ಹಾಕಕ್ಕೆ ಅಂತಿದ್ರು. ಅಲ್ಲಿಗೆ ಹೊರಟಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬಿಡ್ಬೋದು ಅಂತ ಆಸೆಯಿಂದ ಬಂದಿದ್ದೀನಿ. ಒಳಗಡೆ ಬಿಡಿ ಸ್ವಾಮಿ. ಯಾರು? ನಿನ್ನನ್ನು ನಾನು ಒಳಗಡೆ ಬಿಡ್ಬೇಕಾ? ಸ್ನಾನ ಮಾಡಿ ಎಷ್ಟು ದಿನ ಆಗಿದೋ ಒಳಗಡೆ ಬಿಡ್ಬೇಕಂತ. ಒಳಗಡೆ ಎಂತೆಂತ ಜಂಗಮರೆಲ್ಲ ಮಡಿಯಾಗಿ ಬರ್ತಾವ್ರೆ, ಅವ್ರು ಮತ್ತೆ ನಿನ್ನ ಬಿಟ್ಬಿಟ್ಟು ಮಠನ ಅಪವಿತ್ರ ಮಾಡುವಂತಿದ್ಯಾ? ಯಾಕೆ ಸ್ವಾಮಿ ಈ ರೀತಿ ಮಾತಾಡ್ತಾ ಇದ್ದೀರ? ಅನ್ನಕ್ಕೆ ಭೇದ ಇಲ್ಲ ಆದ್ಮೇಲೆ ಅನ್ನ ಹಾಕೋರ್ಗೆ ಯಾಕೆ ಸ್ವಾಮಿ ಇಂಥ ಭೇದ? ನೀನು ಪುರಾಣ ಬೇಕಾಗಿಲ್ಲ ಕಣಯ್ಯ. ಒಳಗ್ ಬಿಡಲ್ಲ ಆದ್ರೆ ಬಿಡಲ್ಲ, ಸುಮ್ಮನೆ ಹೊರಟು ಬಿಡು. ಯಾಕೆ ಸ್ವಾಮಿ ಒಳಗ್ ಬಿಡಲ್ಲ? ನಾನು ಒಬ್ಬ ಪರಮಾತ್ಮನೊಬ್ಬ ಭಕ್ತದಾರೆ. ಓ ಮಹಾಭಕ್ತ ಇವರು. ಇಲ್ಲಿ ನೋಡಿಲಿ ಬಂದಿರೋರೆಲ್ಲ ಜಂಗಮರು ಕೊರಳಲ್ಲಿ ಲಿಂಗ ಇಟ್ಕೊಂಡಿದ್ದಾರೆ. ಹೋಗೋರೆಲ್ಲ ಲಿಂಗ ತೋರಿಸ್ಬಿಟ್ಟು ಒಳಗಡೆ ಇರ್ತಾವ್ರೆ. ನೀ ಏನ್ ತೋರಿಸ್ತೀಯಾ? ನಾನ್ ಲಿಂಗ ತೋರಿಸಿದ್ರು ಒಳಗ್ ಬಿಡ್ತೀರ ಸ್ವಾಮಿ? ಓಹೋ, ಸ್ನಾನ ಮಾಡಿ ಎಷ್ಟು ದಿನ ಆಗಿದ್ದು ಲಿಂಗ ತೋರಿಸ್ತಾರಂತ. ಲಿಂಗನ ತೋರ್ಸೇ ನೋಡೋಣ. ಶಿಲ್ಲುಗರಿಂದ ಪರಂಜ್ಯೋತರು ತಮ್ಮ ಎದೆಯನ್ನು ಬಗಬಗನೆ ಬಗೆದು ಒಳಗಿರುವ ಆತ್ಮಲಿಂಗಮನ್ನ ಎತ್ತಿ ತೋರಿಸ್ತಾ ಇದ್ರೆ ಮಾಂಸ ದೇಹ ನೋಡಿದ ಕಟ್ಟಿಗೆ ಸಂಗಣ್ಣ ಮೂರ ಸುತ್ತುದೇ ಧೂಪುನ ಕೆಳಗಡೆ ಬಿಟ್ಟುಬಿಟ್ಟ. ಯಾವಾಗಿನ್ ಬಿದ್ದೋದ್ನೋ ಪರಂಜ್ಯೋತರು ಪುನಃ ಆಶೀರ್ವಾದ ಮಾಡಿದ್ರು ನಿಂತುಕೊಂಡ. ಎಲ್ಲ ಇವನ ಲಿಂಗ ತೋರಿಸೋದ್ರೆ ಎಣ್ಣೆ ಬಗ್ದಿ ಲಿಂಗ ತೋರಿಸಿ ಹಂಗೆ ಮುಚ್ಚಿಬಿಟ್ಟಲ್ಲ. ನಿನ್ನೇನಾದ್ರು ಮಠದೊಳಗೆ ಬಿಟ್ಬಿಟ್ರೆ ಮಠನೇ ಊಟಿಸ್ಬಿಡ್ತೀಯಾ? ಬಿಡಲ್ಲ ಕಣಯ್ಯ, ಬಿಡಲ್ಲ. ಇದೆ ಸ್ವಾಮಿ, ಹಾಕ್ತಾನೆ ಬಿಡ್ತೀನಿ ಅಂತ ಹೇಳ್ಬಿಟ್ಟಿಗೆ ಬಿಡಲ್ಲ ಅಂತ. ಬಿಡಿ ಸ್ವಾಮಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಬಿಡಲ್ಲ ಕಣಯ್ಯ, ನಿನ್ನ ಬಿಟ್ಟು ನಾನು ಅಪವಿತ್ರ ಯಾಕೆ ಓದಿಸ್ಕೊಳ್ಳಿ? ಬಿಡಲ್ಲ, ಹೋಗೋ. ಸರಿ, ಬೇಡ ಬಿಡಿ. ಒಳಗಡೆ ಹೋಗಿ ಪರಂ ಜ್ಯೋತಿಯವರು ಬಂದು ಪರಮಾತ್ಮನ ಒಂದು ಪುಣ್ಯವಾದ ಅಭಯವನ್ನು ಪಡೆದಿರೋ ಬಸವಣ್ಣನಿಗೆ ಹೋಗಿ ಹೇಳಿ, ನಿನ್ನ ಹುಡಿಕೊಂಡು ಯಾರೋ ಬಂದವರೇ ಅಂತ. ಅವನೇ ಎಂಟಿ ಸಮೇತ ನಾ ಬಂದು ನನ್ನ ಪಾದ ಭೋಜನ ಮಾಡಿ ಒಳಗ್ ಕರ್ಕೊಂಡೋಗಿ ಪೃಷ್ಟಾನ ಭೋಜನ ಇಕ್ತಾನೆ. ಹೋಗಿ ಹೇಳಿ ಸ್ವಾಮಿ, ಹೇಳಿ. ಇಲ್ಲ ಮುದುಕ, ಒಳಗಡೆ ಹೋಗಿ ಬಸವಣ್ಣನಿಗೆ ಹೇಳು, ಬಸವಣ್ಣನ ಬಂದು ನಿನ್ನ ಪಾದ ಪೂಜೆ ಮಾಡ್ಕೊಂಡು
ಊಟ ಆಗ್ತಾನ? ಇಷ್ಟೋ ತನಕ ನಾನು ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ಬಾರ ಎಲ್ಲಿ ಅಂತ ಎಕ್ಕತ್ತನ ಬಗ್ಸಿ ಮೂರ ಗುದ್ದಂತೆ ನೋಡಿ. ಬಸವಣ್ಣವ್ರು ಬರ್ಬೇಕಾ? ಪಾದ ಪೂಜೆ ಮಾಡ್ಬೇಕಾ? ಊಟ ಬೇಕಾ ಅಂತ ಮೂರ ಗುದ್ದ ಜಾಡ್ಸಿ ಬದ್ನಲ್ಲ. ಉರುಳಾಡಿ ಪರಂಜ್ಯೋತಿರಿ ಕೆಳಗಡೆ ಬಿದ್ದು. ಯಾವ ಪರಂಜ್ಯೋತಿರು ಇಲ್ಲಿ ಬಿದ್ದೋದ್ರು, ಒಳಗಡೆ ಕರದಲ್ಲಿ ಲಿಂಗವನ್ನು ಇಟ್ಕೊಂಡು ಬಸವಣ್ಣವ್ರು ನೈವೇದ್ಯ ಮಾಡ್ತಾ ಇದ್ದವರಿಗೆ ಅವರ ಎಕ್ಕತ್ತಿಗೆ 3 ಗುದ್ದು ಬಿತ್ತಂತೆ. ಗಂಗಾಂಬಿಕಾ, ನೀಲಾಂಬಿಕಾ, ಯಾರು ನನಗೆ ಬಲವಾಗಿ 3 ಗುದ್ದಾಗಾಯ್ತು ನೋಡ್ರಿ. ನೋಡಿ ಯಾರು ಸ್ವಾಮಿ, ನಮ್ಮ 3 ಜನ ಬಿಟ್ರಿ ಯಾರು ಇಲ್ವಲ್ಲ ಸ್ವಾಮಿ. ಕನಸ್ಕಿನಿಸ್ ಏನಾರ ಕಂಡು ಬಿಟ್ರ? ಕನಸಲ್ಲ, ಏನೋ ಒಂದು ಅಪವಿತ್ರವಾಗಿದೆ. ಬನ್ನಿ ಅದೇನು ನೋಡೋಣ ಅಂತ ಮಠ ಮಧ್ಯಾಹ್ನದ ವೇಳೆ ಬಂದ್ರಲ್ಲ ಜನರ ಜಂಜಾಟ. ಆ ಜನರ ಶಬ್ದಾಟದಲ್ಲಿ ಕಲ್ಲು ಕೋಡಿ ಎದ್ದು ಕೂಗ್ಬಿಟ್ಟಿದೆ. ನಾಲಿಗೆಳೆದ ಚರ್ಮದ ಗಂಟೆ ನುಡಿಸ್ಬಿಟ್ಟಿದೆ. ಬಸವಣ್ಣ ಹೇಳ್ತಾರೆ, ಗಂಗಾಂಬಿಕಾ, ನನ್ನಪ್ಪ ತರ ತಂದ ಮಗರು ಪರಂಜ್ಯೋತರ ಕಲ್ಯಾಣ ಪಟ್ಟಣ ಬಂದುಬಿಟ್ಟಿದ್ದಾರೆ ಕಡೆ. ಇಷ್ಟು ಜನಗಳ ಮಧ್ಯೆ ಆ ಪರಮಾತ್ಮನನ್ನು ನಾನು ಹೇಗೆ ಪತ್ತೆ ಹಚ್ಚಲಿ? ಮಾಡಬೇಡಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮಠಕ್ಕೆ ಯಾರೇ ಮೊದಲು ಬರಬೇಕು ಅಂದ್ರೆ ಬಾಗ್ಲಿರುವ ಕಟ್ಟಿಗೆ ಸಂಗಣ ತಾನು ಗೊತ್ತಾಗಬೇಕು. ಬನ್ನಿ, ಅವ್ರನ್ನೇ ಹೋಗಿ ಕೇಳೋಣ, ಏನಾರು ವಿಚಾರ ಸಿಗ್ಬೋದು. ಬನ್ನಿ ಸ್ವಾಮಿ, ನಿಜ ನಡಿ ಬೇಗ ಅಂತ ಬರಬರನೆ ಗಂಡೆ ಹೆಂಡತಿ ರೋಡ್ ಬಂದು ಕಟ್ಟಿಗೆ ಸಂಗಣ್ಣ ಎದುರಾಗಿ ನೋಡೋದು. ಏನಪ್ಪಾ ಕಟ್ಟಿಗೆ ಸಂಗಣ್ಣ? ಓ ಬಸವಣ್ಣವ್ರೆ, ಏನ್ ಸ್ವಾಮಿ ಸಮಾಚಾರ? ಇವತ್ತು ಯಾರಾದ್ರೂ ಹೊಸಬ್ರು ಬಂದು ಕಂಡ್ರ? ಹೊಸಬ್ರು ಯಾರು ಇಲ್ವಲ್ಲ ಬಸವಣ್ಣವ್ರೆ, ಎಲ್ಲ ಅದೇ ಮುಖಗಳು. ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ಬಸವಣ್ಣರ ಒಬ್ಬ ಭಿಕ್ಷುಕದವನು ಬಂದಿದ್ದ. ಭಿಕ್ಷುಕದವನ ಹೇಗಿದ್ದಪ್ಪ? ಅಯ್ಯೋ ಬಸವಣ್ಣವ್ರ ಅವನ ಬಗ್ಗೆ ಯಾಕೆ ಮಾತು? ಒಳ್ಳೆ ಪೂಜೆ ಮಾಡ್ತಾ ಇದ್ರ ಮಾಡು. ಅವನ ಹೆಸರು ಹೇಳಿದ್ರಲ್ಲಿ ಅವನ ವಿಚಾರ ತಿಳ್ಕೊಂಡ್ಬಿಟ್ರೆ 3 ದಿನ ಆದ್ರೂ ಊಟ ಸೇರಲ್ಲ, ಅಷ್ಟು ಕೆಟ್ಟದಾಗಿದ್ದ. ಯಾರಪ್ಪ ಅವನು? ಮಾತಾಡಪ್ಪ. ಲಿಂಗ ತೋರಿಸು ಅಂತ ಹೇಳಿದಕ್ಕೆ ಎದನ ಬಗ್ದು ಲಿಂಗ ತೋರಿಸಿ ಹಂಗೆ ಮುಚ್ಚಿಬಿಡದ ಬಸವಣ್ಣ. ನನಗದೊಂದು ಆಶ್ಚರ್ಯ ಆಯ್ತು. ಆಮೇಲೆ ಪಿತ್ತಗೆತ್ತ ನೆತ್ತಿಗೆರ ಮಾತಾಡ್ಬಿಟ್ಟ. ನೋಡಿ, ಒಳಗಡೆ ಹೋಗಿ ಬಸವಣ್ಣನಿಗೆ ಹೇಳು, ಹೆಂಡತಿ ಸಮೇತವಾಗಿ ಬಂದು ಅವನೇ ಪಾದ ಪೂಜೆ ಮಾಡ್ಕೊತ ಹೋಗ್ತಾನೆ ಇಂದ. ನನಗೂ ಕೋಪ ಬಂದ್ಬಿಡ್ತು, ನಿಮ್ ಬಗ್ಗೆ ಮಾತಾಡ್ಬಿಟ್ನಲ್ಲ. ಎಕ್ಕತನ ಬಗ್ಸಿ 3 ಗುದ್ದಿ ಕಳಿಸ್ಬಿಟ್ಟಿದ್ದೀನಿ. ಹೋಗಿ ಬಸವಣ್ಣವ್ರೆ, ನಿಮ್ದೇ ಪೂಜೆ ಮಾಡಿ ಯಾವ ಕಾಟನಿಲ್ಲ, ಹೋಗಿ. ಅಯ್ಯೋ ಪುಣ್ಯಾತ್ಮ, ನೀನು ಒದ್ದದ್ದು ಒಡೆದದ್ದು ಅವನಿಗೆಲ್ಲ ಕಣಯ್ಯ. ಇದೋ ನನ್ನ ಎಕ್ಕತ್ತಿಗೆ ಅಂತ ಬಸವಣ್ಣವ್ರು ತಮ್ಮ ಎಕ್ಕತ್ತನ ಬಗ್ಸಿ ತೋರಿಸೋದಿಲ್ಲ. ಇವನು ಮುಷ್ಟಿ ಬಿಗಿ ಮಾಡಿ ಒಡೆದ ಕುರಿತು ಬಸವಣ್ಣವ್ರ ಎಕ್ಕತ್ತಲ್ಲ ಅಚ್ಚಿಯಾಗಿ ಉಳ್ಕೊಬಿಟ್ಟಿತ್ತು. ಬಸವಣ್ಣವ್ರೆ, ನಾವು ಒಡೆದದ್ದು ಅವನಿಗೆ ನೀವು ಬಿದ್ದಿದೆ. ಅದೇನಪ್ಪ ಪರಮಾತ್ಮ ಲೀಲೆ? ಎಲ್ಲೋದಪ್ಪ ಆ ಭಗವಂತ? ಎಲ್ಲೋದ? ಬಸವಣ್ಣರ ಮಾದಿಗರ ಅರಣೇನವರ ಮನೆ ಬೀದಿ ಕಡೆ ಹೋದಂಗಾಯ್ತು. ನೋಡಿ ಸ್ವಾಮಿ, ನೋಡಿ ಗಂಗಾಂಬಿಕಾ, ಬಾ, ಆ ಪರಮಾತ್ಮನ ಎಲ್ಲಿ ಆದ್ರೂ ಹುಡಿಕೊಂಡು ಕರ್ಕೊಂಡ್ ಬರೋಣ ಬಾ ಅಂತ ಗಂಡ ಹೆಂಡತಿರು ಕೂಡ ಬೀದಿ ಹುಡಿಕೊಂಡು ಬರ್ತಾವ್ರೆ. ನೋಡಿ ಬಸವಣ್ಣನವರಾದವರು ಪರಂಜ್ಯೋತಿಯವ್ರನ್ನ. ಎಲ್ಲಿರುವೆ ದೇವನೇ ಮಾಯಗಾರ ಪರಂಜ್ಯೋತಿಯೇ, ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಕಿನ ಬಂದೆನೋ ಗುರುವೇ, ನಿನ್ನ ಹುಡುಕಿನ ಬಂದೆನೋ. ಪರಮಾತ್ಮ ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ, ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೇನೋ ಗುರುವೇ, ನಿನ್ನ ಹುಡುಕಿನ ಬಂದೇನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ, ಗುರುವೇ.
ಮಾಮಿ ಹರ್ಷಸಿತಿಗೂ ನೀನೇ ಒಡೆಯನೆ ಜನನ ಮರಣ ಭವ ವೈದ್ಯನು ನೀನೇ ಹಣಿ ಮಾಮಿ ಹರ್ಷಸಿತಿಗೂ ನೀನೇ ಒಡೆಯನೆ ಜನನ ಮರಣ ಭವ ವೈದ್ಯನು ನೀನೇ ಭಕ್ತವತ್ಸಲ ನೀನೇ ಕರುಣ ಸಾಗರ ನೀನೇ ಮುಕ್ತಿ ಪ್ರದಾಯಕ ಸಲಹೋ ಪರಮ ಜ್ಯೋತಿಯೇ ಭಕ್ತವತ್ಸಲ ನೀನೇ ಕರುಣ ಸಾಗರ ನೀನೇ ಮುಕ್ತಿ ಪ್ರದಾಯಕ ಸಲಹೋ ಪರಮ ಜ್ಯೋತಿಯೇ ಮುಕ್ತಿ ಪ್ರದಾಯಕ ಸಲಹೋ ಪರಂ ಜ್ಯೋತಿಯೇ ಎಲ್ಲಿರುವೆ ದೇವನೇ ಮಾಯಕಾದ ಪರಂ ಜ್ಯೋತಿಗೆ ನೀನೇ ಗತಿಯೆಂದು ನೀನೇ ಮತಿಯೆಂದು ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಬುಡುಕಿನ ಬಂದೇನೋ ಗುರುವೇ ಗುರುವೇ ನಿನ್ನ ಬುಡುಕಿನ ಬಂದೇನೋ ದೇವಾ ಗುರುದೇವಾ ಗುರುದೇವಾ ಹುಡುಕಾಡಿ 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 ಬಂದಾಗ ಏನಾಯ್ತು, ಹರಳೆಯನವರ ಮನೆ ಹಿಂಭಾಗದ ಬೂದಿ ಗುಡ್ಡದ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಮಲಗದ ರೀತಿ ಇತ್ತು. ಒಂದು ಹೆಣ್ಣದ ಮಡಕೆ, ಒಂದು ಎಮ್ಮೆ ಕರು ಕಟ್ಟಿ ಹಾಕಿದೆ, ಒಂದು ಹೆಣದ ರೀತಿ ಒಬ್ಬ ವ್ಯಕ್ತಿ ಮಲಗಿದ್ದಾರೆ. ಬಸವಣ್ಣರು ಹೇಳ್ತಾರೆ, ಗಂಗಾಂಬಿಕೆ ನೋಡು, ದರ ತಂದ ಧರ್ಮವರು ಪರಂಜ್ಯೋತರು ಎಲ್ಲಿ ಬಂದು ಮಲಗಿದ್ದಾರೆ ನೋಡು. ಸ್ವಾಮಿ ಏನ್ ಹೇಳ್ತಾ ಇದ್ದೀರಾ? ಹೌದು ಕಣೆ, ಆ ಹೆಣ್ಣದ ಮಡಿಕೆ ಎಮ್ಮೆ ಕರುನ ಏನ್ ಅನ್ಕೊಂಡೆ, ಭಾರಿ ಗಾತ್ರದ ಗಜಗಂಡೇಶ್ವರನಾದ ಕಂಡಾಯಿ ನಾಗಬಿತ್ತ ನಾಗಜೋಳಿಗೆಗಳು. ಎಮ್ಮೆ ಕರು ಹೆಣ್ಣದ ಮಡಿಕೆನ ನೀನ್ ಹಿಡ್ಕೊ, ಹಾ ಭಗವಂತನ್ ನಾನು ಎತ್ಕೋತೀನಿ ಅಂತ ಬರಬರನೆ ಬಂದಿದೆ. ಬಸವಣ್ಣ ಎರಡು ಕೈಗಳನ್ನೆತ್ತರಲ್ಲ, ಕೈಗಳೇ ಕಳ್ಕೊಬಿಟ್ಟು, ಕೈ ಎತ್ತರೆ ಕೈಗಳು ಬಿದ್ದೋಗ್ತಾ ಇವೆ, ಕಾಲೆತ್ತರೆ ಕಾಲುಗಳೇ ಕಳ್ಕೊತಾ ಇವೆ. ಬಸವಣ್ಣರು ಹೇಳ್ತಾರೆ, ಪರಮಾತ್ಮನನ್ನು ಮತ್ತೆ ಪರೀಕ್ಷೆ ಮಾಡ್ತಾ ಇದೆಯಾ, ಈ ಬಸವ ಮಡಿ ಮೈಲಿಗೆ ಅಂತ ಹೇಳೋ ಈ ರೀತಿ ಅಸಹ್ಯ ಪಡಿಸ್ಬಿಟ್ರೆ ಹಾಗೆ ಹಿಂತಿರುಗಿ ಹೊರಟೋಗ್ತಾನೆ ಅಂತ ಯೋಚನೆ ಮಾಡಿದ್ಯೇನಪ್ಪ? ಇಲ್ಲ, ಒಂದ್ಸಾರಿ ನಿನಗೆ ಅಪಮಾನ ಮಾಡಿದ್ದೆ ಸಾಕು, ಮತ್ತೊಂದ್ಸಾರಿ ಆ ಕಾರ್ಯ ಮಾಡಕ್ಕಾಗಲ್ಲ. ನನ್ನ ಭಕ್ತಿಯ ಮತ್ತೊಂದು ಹೆಜ್ಜೆ ನೋಡುವಂತ ತಾವುಟ್ಟ ವಸ್ತ್ರವನ್ನ ಹಾಸಿ ಹೂ ತುಂಬುವ ರೀತಿಯಲ್ಲಿ ದೇಹದ ಮಾಂಸಗಳನ್ನೆಲ್ಲ ತುಂಬಿ ಪೊಟ್ಟಣ ರೀತಿಯಲ್ಲಿ ಗಂಟು ಮಾಡಿ ಎತ್ತಿ ತಮ್ಮ ತಲೆ ಮೇಲೆ ಹೊತ್ಕೊಂಡ್ರು ಬಸವಣ್ಣವರು. ಎರಡು ಕಿವಿಲು ರಕ್ತ ಸುರಿತಾ ಇದೆ, ಬೀದಿಯೆಲ್ಲ ವಾಸನೆ ದುರ್ವಾಸನೆ. ಎಂಟು ಎಮ್ಮೆ ಕರು ಎಂಡದ ಮಡಿಕೆ ಹಿಡ್ಕೊಂಡ್ ಬರ್ತಾ ಇದ್ರೆ ಬೀದಿಯೆಲ್ಲ ಬಸವಣ್ಣವ್ರಿಗೆ ಆಗದಿದ್ದವರೆಲ್ಲ ಬೈತಾ ಇದ್ದಾರೆ, ಅವ್ರನ್ನ ಜರಿತಾ ಇದ್ದಾರೆ. ಅದನ್ನ ಆಗದಿದ್ದವರೆಲ್ಲ ಮಾತಾಡ್ತಾ ಇದ್ದವರು, ಯಾರ ಮಾತು ಕಿವಿ ಕೊಡದ ಬಸವಣ್ಣದವರು ಊರಿ ಗದ್ದಿಗೆ ಅಂತ ತಗೊಂಬಂದಿದ್ದ ದೇಹದ ಆ ತುಂಡುಗಳನ್ನ ದೇಹದ ರೀತಿಯಲ್ಲಿ ಜೋಡಿಸಿ ಪಕ್ಕದಲ್ಲಿ ಎಮ್ಮೆ ಕರು ಎಂಡದ ಮಡಿಕೆಯನ್ನು ಇಟ್ಟು ಭಕ್ತಿಯಿಂದ ಕರೀತಾರೆ, ಪರಮಾತ್ಮ ಮಾಡಿದ ತಪ್ಪನ್ನ ಮನ್ನಿಸಿ ಈ ಜೀವಕ್ಕೆ ಒಂದು ಮುಕ್ತಿಯ ಪತಾಕೆಯನ್ನು ಕಿರಣಿಸು, ದಯಮಾಡಿದನ್ನು ದೃಷ್ಟಭಾಗ್ಯವನ್ನು ಕೊಡುವಂತ ಪರಮಾತ್ಮನಾದ ಪರಂಜ್ಯೋತಿಯವರನ್ನು ಕರೀತಾ ಇದ್ದಾರೆ ಬಸವಣ್ಣವರು. ಯಾವ ರೀತಿಯಾಗಿ ಕಾಯೋ ತಂದೆಗೆ ದೇವಾ ಕರುಣಿಸೋ ದಯ ತೋರೋ ಬಂಧುವೆ, ಕ್ಷಣಕಾಲವು ನಿನ್ನ ಬಿಡೆನೋ ಭವಬಾಧೆಯನ್ನು ನೀಗಿಸೋ. ಕಾಯೋ ತಂದೆಗೆ ಶಿಶುಗೂಳು ಮೂಸಿನ ಮೊರೆ ಕೇಳಿ ಕಾಯ ಹರನೆ ಮಾರಯ್ಯ, ಶಿಶುಗೂಳು ಮೂಸಿನ ಮೊರೆ ಕೇಳಿ ಕಾಯ ಹರನೆ ಮಾರಯ್ಯ. ಲೋಕಹರ ಮೋಹದರ ಲೋಕಹರ ಮೋಹದರ ಮಮ ದೇವಾ
ಕಾಯೋ ನೀಗ ನಿಜ ಮುಕ್ತಿ ನೀಡುತ್ತೆ ಕಾಯೋ ತಂದೆಗೆ ಸೇವಾ ಕರುಣಿಸಿ ದಯ ತೋರೋ ಬಂಧುವೇ ಕುಣಿಯುತ್ತ ಬಾರೋ ಪರಶಿವನೇ ಮಣಿಬುದು ಎನ್ನಯ ಭಕುತಿ ಭಕುತಿ ಕುಣಿಯುತ್ತ ಬಾರೋ ಪರಶಿವನೇ ಮಣಿಬುದು ಎನ್ನಯ ಭಕುತಿ ದಯಗೆ ತೋರೆ ನೀ ಕರೆದಾಗ ಬಾಗಯ ಇನ್ನು ನಿನ್ನನು ನಾಡಿದನೋ ಮಹೇಶ ಕರೆದಾಗ ಬಾಗಯ ಇನ್ನು ನಿನ್ನನು ನಾಡಿದನೋ ಮಹೇಶ ಪಾಪಹರ ಶಾಪಹರ ಪಾಪಹರ ಶಾಪಹರ ಓ ತೇಜೋ ಮೂರ್ತಿಯೇ ಮುಖಂಡ ಜಗದೇಕ ಇವನೇ ಕಾಯೋ ತಂದೆಯೇ ಸೇವಾ ಕರುಣಿಸಿ ದಯ ತೋರೋ ಬಂಧುವೇ ಕಾಯೋ ತಂದೆಗೆ ಆ ಕಾಯೋ ತಂದೆಗೆ ಓ ಕಾಯೋ ತಂದೆಗೆ ಭಕ್ತಿಯಿಂದ ಕಳೆದ ಕೂಡಲೇ ದರದಂದ ಧರ್ಮಗುರು ಪರಂಜ್ಯೋತರು ನಿಜವಾದ ರೂಪ ತಾಳದ ದಿಗ್ಗನು ಪ್ರತ್ಯಕ್ಷರಾದ ಭಾರಿ ಗಾತ್ರದ ಗಜಗಂಡೇಶ್ವರನಾದ ಕಂಡಾಯಿ ನಾಗಬೆತ್ತ ನಾಗ ಜೋಳಿಗೆ ಹಣಿಯಲ್ಲಿ ವಿಭೂತಿ ಕೊರಳಿದ ರುದ್ರಾಕ್ಷರ ಧರಿಸಿ ಶಿವಮಯವಾಗಿ ನಿಂತಾಗ ಬಸವಣ್ಣನವರು ಬಂದು ಪಾದ ಬಿದ್ದು ಬಿಡ್ತಾರೆ. ದಯಮಾಡಿ ಮನ್ನಿಸಲು ನೋಡಿ, ನಿನ್ನನ್ನು ಜರಿದು ಅಪಮಾನ ಮಾಡಿದಂತ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ದಯಮಾಡಿ ಕ್ಷಮಿಸು. ನಿನ್ನದೇನು ತಪ್ಪಿಲ್ಲ ಬಿಡು ಬಸವ. ನಿನ್ನ ಕಲ್ಯಾಣ ಪಟ್ಟಣದಲ್ಲಿ ಎಂತೆಂಥವರು ಏನೇನು ಮಾಡ್ತಾರೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವಾಗಿ ಆಡಿದ ನಾಟಕವಿದಷ್ಟೇ. ನೋಡು, ನಿನ್ನ ಭಕ್ತಿ, ನಿನ್ನ ಒಂದು ಪುಣ್ಯವಾದಂತಹ ಶರಣರ ತತ್ವವನ್ನು ಒಂದು ಬೋಧನೆ ನಿನ್ನನ್ನು ಬಹಳ ಒಂದು ಪುಣ್ಯವಾಗಿ ಕಾಪಾಡುತ್ತೆ. ಹೀಗೆ ಮುಂದುವರಿಕಂದ ಗುರುವರಿಯ ನಿಮ್ಮ ಆಶೀರ್ವಾದ ಫಲದಿಂದ ಈ ಪುಣ್ಯವಾದ ಕಲ್ಯಾಣ ಪಟ್ಟಣವನ್ನು ಇನ್ನೂ ಉದ್ಧಾರವಾಗಿ ಮೆರೆಸಿ ಶರಣ ಒಂದು ತತ್ವವನ್ನ ಜಗತ್ತಿನಾದ್ಯಂತ ಸಾರಬೇಕು ಅನ್ನೋ ಆಸೆ ನನಗೆ ದಯಮಾಡಿ ಕರುಣಿಸಿ. ಬಸವ, ನೀನ್ ಅನ್ಕೊಂಡಾಗಿ ಕಲ್ಯಾಣ ಪಟ್ಟಣ ಹೀಗೆ ಇರಲ್ಲ ಕಣೆಯ. ಈ ಕಲ್ಯಾಣ ಪಟ್ಟಣ ಮುಂದೆ ಕಳ್ಳಕಾಕರ ಗೂಡಾಗುವುದು, ಶರಣರ ಎಳದ ಊಟವಾಗುವುದು. ಇನ್ನಿಷ್ಟು ದಿನ ಮಾಡಿರುವಂತ ಈ ಪುಣ್ಯಕಾರವೆಲ್ಲ ಕ್ಷಣಿಕದಲ್ಲಿ ಎಲ್ಲ ಧ್ವಂಸವಾಗುವುದು. ಗುರುವರಿಯ, ಏನ್ ಹೇಳ್ತಾ ಇದ್ರ? ಇವೆಲ್ಲವೂ ನಿರ್ಮಾಣವಾಗುತ್ತಾ? ಹಾಗಾದ್ರೆ ಮುಂದೆ ಶರಣರ ಗತಿ ಅದೋ ಗತಿಯಾಗುತ್ತೆ. ಅದಕ್ಕಾಗಿ ನೀನು ಬಂದ ಕಾರ್ಯ ನಿನಗೆ ಇನ್ನು ಮುಗಿದಿದೆ. ಕಲ್ಯಾಣ ಪಟ್ಟಣ ಬಿಟ್ಟು ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ಹೋಗಿ ನಿನ್ನ ಕಾರ್ಯ ಮುಗಿಸಿದ ನೀನು ಶಿವೈಕ್ಯನಾಗು. ನಾವಿಲ್ಲಿಂದ ಮುಂದೆ ಅಲಗೂರು ಚಿಲ್ಲಾಪುರ ತನಕ ಪಾದವನ್ನು ಬಿಟ್ಟು ಶಿವತತ್ವವನ್ನು ಶರಣಾದಿ ಶರಣರಿಗೆಲ್ಲ ಬೋಧನೆ ಮಾಡಿ ಶಿವಭಕ್ತಿಯನ್ನು ಸಂಪಾದನೆ ಮಾಡುವಂತೆ ಮಾಡಿ ಬೊಪ್ಪೆಗೂಡದ ಕ್ಷೇತ್ರವನ್ನು ಕಲ್ಯಾಣವಂತೆ ಕೈಲಾಸದಂತೆ ಮಾಡಿ ಪಸರಿಸಿದ ಪಾತಾಳವನ್ನು ಸೇರುತ್ತೇವೆ. ನಿನ್ನ ಜೀವನ ಪಾವನವಾಗಲಿ ಬಸವ. ಆಗಲಿ ಗುರುವರಿಯ, ನಿಮ್ಮಿಂದ ಪಾವನವಾಯಿತು ನನ್ನ ಜನ್ಮ. ಬಸವ, ನಾವು ಇಲ್ಲಿಂದ ಬಿಟ್ಟು ಮುಂದೆ ಹೋಗಬೇಕು ಅಂದ್ರೆ ಕೆಲವು ಸಂಗಡಿಗರಬೇಕು. ನಿನ್ನ ಕಲ್ಯಾಣ ಪಟ್ಟಣದಿಂದ ನಮ್ಮನ್ನು ಕಳಿಸ್ಕೊಡ್ಬೇಕು. ಅದು ಯಾರು ಬೇಕು ಕರ್ಕೊಂಡು ಹೋಗೋಣ ನೋಡಿ ಅಂದ್ರು ಬಸವಣ್ಣವರು. ಕಲ್ಯಾಣ ಪಟ್ಟಣದಲ್ಲಿ ಪರಂಜ್ಯೋತಿರು ಆಯ್ಕೆ ಮಾಡ್ಕೋತಾರೆ ಶಿಷ್ಯಂದ್ರನ್ನ. ಯಾರು? ರಾಚಪಾಜಿ, ಚೆನ್ನಾಜಮ್ಮ, ಪಲಾರ್ದಯ್ಯ, ಲಿಂಗಯ್ಯ, ಶರಣಯ್ಯ. ಇದರ ರಾಚಪಾಜಿ ಚೆನ್ನಾಜಮ್ಮ ಅಣ್ಣ ತಂಗಿರು. ಇವರಿಬ್ರು ಕಲ್ಯಾಣ ಪಟ್ಟಣದಿಂದ ಜೊತೆಯಾಗಿ ಬಂದು ಕೊನೆಗೆ ಕಪಡಿ ಕ್ಷೇತ್ರಕ್ಕೆ ಹೋಗಿ ಅಣ್ಣ ತಂಗಿ ನೆಲೆಯೋಗೋದು. ಈ ಕಥೆ ಸಂಪೂರ್ಣವಾಗಿ ಕೇಳಿದ್ರೆ ಯಾರ್ಯಾರೆಲ್ಲಿಂದ ಬಂದ್ರು ಎಲ್ಲೆಲ್ಲೋ ಐಕ್ಯವಾದ ಅನ್ನೋದು ಎಲ್ಲ ನಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಯಾಕಂದ್ರೆ ಪರಂಜ್ಯೋತಿರು ಬಂದಿದ್ದೇ ಕಲ್ಯಾಣ ಪಟ್ಟಣದ ಬಸವನನ್ನ ಅಭಯ ಕೊಟ್ಟು ಅವನಿಗೆ ಪಾವನ ಮಾಡಿ ಅಲ್ಲಿಂದ ಜನರವಾಗಿ ಪುಣ್ಯವಾಗ್ತಕ್ಕಂಥದ್ದು. ಆ ಬಸವಣ್ಣನವರ ಒಂದು ಬೋಧನೆಯನ್ನು ಮಾಡ್ತಾ ಅಲ್ಲಿಂದ ಪುಣ್ಯವನ್ನ ಕಲ್ಪಿಸಿ ಶಿವಭಕ್ತಿಯನ್ನು ಸಾರಿ ಶಿಷ್ಯ ವರ್ಗದವ್ರನ್ನೆಲ್ಲ ಬೆಳೆಸ್ಕೊಂಡು ಬೊಪ್ಪೇಗೌಡದ ಕ್ಷೇತ್ರ ಬಂದು ನೆಲೆಗೊಳ್ಳೋದು. ಅಂತ ಪುಣ್ಯ ಆ ಕಲ್ಯಾಣ ಪಟ್ಟಣದಿಂದ ಪ್ರಾರಂಭವಾಗುತ್ತೆ ನೋಡಿ. ಅದಕ್ಕೆ ನಾನು ಮೂಲವಾಗಿ ಕೈಲಾಸದಿಂದ ತಗೊಂಡಿದ್ದು ಕಥೆನ. ಇಲ್ಲಿ ಇನ್ನೇನು ಕಲ್ಯಾಣ ಪಟ್ಟಣ ಬಿಟ್ಟು ಬಸವಣ್ಣನವರ ಕಲ್ಯಾಣ ಬಿಟ್ಟು ಮುಂದೆ ಹೋಗ್ಬೇಕಾಗಿತ್ತು ಯಾರು? ಪರಂಜ್ಯೋತಿರವರು. ಅಲ್ಲೊಂದು ವಿಚಿತ್ರವಾದ ಘಟನೆ ನಡೀತು.
ಏನದು? ಒಬ್ಬ 8 ವರ್ಷದ ಬಾಲಕ ಪುಷ್ಪದತ್ತ ಅಂತ ನೋಡಿ ಓಡೋಡ್ ಬಂದ ಗುರುಗಳ ಹತ್ರ ಕಾಲು ಬಿದ್ದು ಬಿಟ್ಟ. ಗುರುಗಳೇ, ನೀವು ದರಗಿಂತ ದೊಡ್ಡವರಂತೆ, ಭೂಮಿಗಿಂತ ದೊಡ್ಡವರಂತೆ, ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ. ಅಯ್ಯೋ ಕಂದ, ನಿನ್ನ ನಾನು ಏನು ಆಶೀರ್ವಾದ ಮಾಡ್ಲಿ? ಸರಿ ಕೇಳಿಸ್ಕೊಳ್ಳಯ್ಯ. ಇನ್ನು 8 ದಿನದೊಳಗಾಗಿ ನಿನಗೆ ಮರಣ, ಇನ್ನು 8 ದಿನದಲ್ಲಿ ಸಾವು ಅಂತ ಆಶೀರ್ವಾದ ಮಾಡ್ಬಿಟ್ರು ಗುರುಗಳು. ಆ ಹುಡುಗ ಬಿಕ್ಕಿ ಬಿಕ್ಕಿ ಹೇಳುತ್ತೆ, ಗುರುಗಳೇ ನಾನೇನ್ ತಪ್ಪು ಮಾಡಿದೆ ಅಂತ ಇನ್ನು 8 ದಿನದಲ್ಲಿ ಸಾವು ಅಂತ ಹೇಳ್ಬಿಟ್ರಿ ಗುರುಗಳೇ, ನಾನೇನ್ ತಪ್ಪು ಮಾಡಿದೆ? ಅಳಬೇಡ ಪುಷ್ಪದತ್ತ, ಇನ್ನು 8 ದಿನದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ನೀನು ಸಾವನ್ನಪ್ತಿ ಅಷ್ಟೇ. ನೀನ್ ಇಲ್ಲಿ ಸಾವನ್ನು ಹಪ್ಪಿ ಮುಂದೆ ಮಳವಳ್ಳಿ ಪಕ್ಕದಲ್ಲಿ ಮಾರಳ್ಳಿ ನಡಗಟ್ಟೆ ಎಂಬ ಕ್ಷೇತ್ರದಲ್ಲಿ ದೊಡ್ಡಬಾಜಿ ಬಸವಣ್ಣ ಮುದ್ದೋಜಲಿಂಗಮ್ಮ ಎನ್ನುವ ಸತಿಪತಿಗಳಿಗೆ 7ನ ಮಗನಾಗಿ ಮರಿಕೆಂಪಾಚಾರ್ಯ ಹುಟ್ಟೆ ಕಣಯ್ಯ. ನಿನ್ನನ್ನು ನಾನು ಅಲ್ಲಿ ಶಿಷ್ಯನಾಗಬಾರದು. ಭೀಮೇಶ್ವರ ಕ್ಷೇತ್ರ ಅಂದ್ರೆ ಈಗಿನ ಚಿಕ್ಕಳೂರು ಕ್ಷೇತ್ರಕ್ಕೆ ಸಕಲರಿಗೂ ಸಿದ್ಧವನ್ನು ಬಯಸುವ ಸಿದ್ಧಪಾಜೆಗೆ ಆಯ್ಕೆ ಮಾಡ್ತೇನೆ. ಹೋಗಿದ್ ಬಾ. ಈಗಿನ ಸಿದ್ಧಪಾದಿರೋ ಇದರೆಲ್ಲ ಚಿಕ್ಕಳೂರು ಕ್ಷೇತ್ರದ ಅಧಿಪತಿ. ಅವರು ಇಂದಿನ ಜನ್ಮದಲ್ಲಿ ಕಲ್ಯಾಣ ಪಟ್ಟಣದ ಪುಷ್ಪದತ್ತನಾಗಿ ಹುಟ್ಟಿದ್ರಂತೆ ನೋಡಿ. ಅದಕ್ಕೆ ಕಲ್ಯಾಣ ಪಟ್ಟಣ ಕತೆ ಬೇಕು ಅನ್ನೋದು ಇದಕ್ಕೆ. ಸಿದ್ಧಪಾಜಿಯವರು ಅಲ್ಲಿ ಅಭಯ ಪಡ್ಕೊಂಡು ಮುಂದಿನ ಜನ್ಮದಲ್ಲಿ ಕೆಂಪಾಚಾರ್ಯ ಹುಟ್ಟಿ ಪರಿವರ್ತನೆಯಿಂದ ಸಿದ್ಧಪಾಜಿಯಾಗಿ ಚಿಕ್ಕಳೂರು ಕ್ಷೇತ್ರವನ್ನು ಹಾಳೋದು. ಅದಕ್ಕೆ ಮೂಲ ಅದು ಬೇಕಾಗಿತ್ತು ಕಲ್ಯಾಣ ಪಟ್ಟಣ. ಆಯ್ತು ಗುರುವರ ನಿಮಿಚ್ಛೇದಂತಾಗಲಿ ಅಂತ ಪುಷ್ಪದತ್ತ ಆಶೀರ್ವಾದ ಪಡ್ಕೊಂಡಾಗ ಶಿಷ್ಯವರ್ಗದವರೇ ನಡರಿ ಶೋಭಕ್ತಿಯನ್ನು ಸಾರ್ತಾ ಪುಣ್ಯವನ್ನು ಕಲ್ಪಿಸೋಣ ಅಂತ ಬರ್ತಾ ಇದ್ದಾರೆ ಕಲ್ಯಾಣ ಪಟ್ಟಣ ಬಿಟ್ಟು. ಗುರುವರರ ಜೊತೆಗೂಡಿ ಶಿಷ್ಯರೆಲ್ಲ ಯಾವ ರೀತಿಯಾಗಿ ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಅಗಲಿರುಳು, ಉನ್ನತಿ ಸಾಧಿಸಿ ಅಗಲಿರುಳು, ನೀನಾನಾಥನ ನೆನೆಯುತ್ತಿರು, ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನ ನೆನೆಯುತ್ತಿರು, ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಧ್ಯಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಕನಕದ ಜಪವಯ್ಯ, ಧ್ಯಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಕನಕದ ಜಪವಯ್ಯ, ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಯ್ಯ, ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕಾಗಿಲ್ಲ, ಓ ಶಿವ ಭಕ್ತನಿಗೆ ನರಕಾಗಿಲ್ಲ, ಜನುಮಗಳ ಪಾಪವೇ ಇಲ್ಲ, ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವನಾಮನ ಆಡ್ತಾ ಆ ಪುಣ್ಯವನ್ನು ಕಲ್ಪಿಸಿಕೊಳ್ಳೋದಿಕ್ಕೆ ಕನ್ನಡ ನಾಡು ಕಡೆ ಪಾದ ಮೆಟ್ಟಿದಾಗ ಕಲ್ಯಾಣ ಪಟ್ಟಣ ಬಿಟ್ಟು ಮೊಟ್ಟ ಮೊದಲು ಬಂದಂತ ಸ್ಥಳ ಯಾವುದು? ಈಗಿನ ಜೀವರ್ಗಿ ತಾಲೂಕಿನಲ್ಲಿ ಬರ್ತಕ್ಕಂತ ಕೊಡೇಕಲ್ಲು ಎಂಬ ಗ್ರಾಮಕ್ಕೆ ಬರ್ತಾರೆ ಪರಮಜ್ಯೋತಿ. ನೋಡಿ, ಊರಿಗೆ ಕೊಡೇಕಲ್ಲು ಅಂತ ಹೆಸರು ಬರೋದಕ್ಕೂ ಪರಮಜ್ಯೋತಿ ಅವರೇ ಕಾರಣ. ಹೇಗೆ ಅಂದ್ರೆ ಆ ಊರಿನ ಹೋದಾಗ ಮಠ ಮಧ್ಯಾಹ್ನದ ವೇಳೆ ಬೇಕು ಅಂತ ಒಂದು ಕಾಳ್ದಿರೋ ಬಂಡೆ ಮೇಲೆ ಒರಗಿ ಮಲಗ್ತಾರ ಪರಮಜ್ಯೋತಿರವರು. ಆ ಬಂಡೆ ಮೇಲೆ ಒರಗಿ ಮಲಗಿದಾಗ ಬಂಡೆಗೆ ಕನಿಕರ ಬಂದು ತನಪಾಡು ತಾನೇ ಎದ್ದು ನಿಂತುಕೊಂಡು ಪರಮಜ್ಯೋತಿರು ನೆರಳಾಗುತ್ತಂತೆ. ಕೊಡೆ ಅಂದ್ರೆ ನೆರಳು, ಕಲ್ಲು ಅಂದ್ರೆ ಆ ಬಂಡೆ. ಅಂದಿನಿಂದ ಆ ಊರಿಗೆ ಕೊಡೇಕಲ್ಲು ಅಂತ ಹೆಸರಾಯ್ತು. ಈಗಲೂ ಜೀವರ್ಗಿ ತಾಲೂಕಿನಲ್ಲಿ ಆ ಊರಿದೆ,
ಪರಂಜ್ಯೋತರು ಪವಾಡ ಮೆರೆಸಿದಂತ ಗ್ರಾಮ ಅಂತ ಹೆಸರುವಾಸಿಯಾಗಿರೋದು ಕೊಡೇಕಲ್ಲು. ಆ ಕೊಡೇಕಲ್ ನೆರಳಲ್ಲಿ ಪರಂಜ್ಯೋತರು ಮಲಗಿದ್ರೆ ಪಲಾರ್ದೆ ಲಿಂಗಯ್ಯ ಚೆನ್ನಾಜಮ್ಮ ಎಲ್ಲರೂ ಕೂಡ ಅವ್ರ ಪಾದ ಸೇವೆ ಮಾಡ್ತಾವ್ರೆ. ಆ ಗುಂಪಿನಲ್ಲಿದ್ದಂತ ಚಿಕ್ಕ ಹುಡುಗನಾದಂತ ರಾಚಪ್ಪಾಜಿ ಇನ್ನು ಆಟ ಆಡೋ ವಯಸ್ಸು ನೋಡಿ. ಪಕ್ಕದಲ್ಲಿ ಆ ಕಡೆ 4-5 ಜನ ದನಕರುಗಳ ಮೇಯಿಸ್ಕೊಂಡು ಆಟ ಆಡ್ತಿದ್ರಂತೆ. ಅವರೆಲ್ಲ ಯಾರ ಮಕ್ಕಳವರು? 257 ಮಕ್ಕಳಿದ್ದಂತ ವಿಜಯನಗರದ ಗಾರುಡಿಗರ ಮಕ್ಕಳು. ಗಾರುಡಿಗರ ಮಕ್ಕಳು ಅಂದ್ರೆ ಮಾಟ ಮಂತ್ರ ಮಾಡೋರ್ ಮಕ್ಕಳು ಅವರೆಲ್ಲ. ಅವರೆಲ್ಲ ಆಟ ಆಡ್ತಿರ್ಬೇಕಾದ್ರೆ ರಾಚಪ್ಪಾಜಿ ಯೋಚನೆ ಮಾಡಿದ್ರು, ಗುರುಗಳು ಹೆಂಗಿದ್ರು ಮಲಗಿದ್ದಾರೆ, ಮಲಗಿದೇಳ ತನಕ ಅವ್ರ ಜೊತೆ ಹೋಗಿ ಒಂದು ಆಟ ಆಡ್ಕೊಂಡ್ ಬಂದ್ಬಿಡೋಣ, ಚೆನ್ನಾಗಿರುತ್ತೆ ಅಂತ ಈ ಕಡೆಯಿಂದ ಆ ಕಡೆಗೆ ಬಂದ್ರು. ರಾಚಪ್ಪಾಜರು ಬಂದಾಗ ನಾನೊಂದು ಆಟ ಬಂದ್ಬಿಡ್ತೀನಿ ಕಂಡ್ರೆ ನನ್ನ ಆಟಕ್ಕೆ ಸೇರ್ಸ್ಕೊಳ್ರ. ಯಾರ ನೀನು? ನಾವ್ ಯಾರನ್ನು ಸೇರ್ಸ್ಕೊಳ್ಳೋದು, ನಿನ್ನೇನ್ ಸೇರ್ಸ್ಕೊತೀವಿ, ಹೋಗ ಆ ಕಡೆಗೆ, ನಮ್ ಬಗ್ಗೆ ಏನು ಗೊತ್ತಿಲ್ಲ ನಿನಗೆ. ನೋಡಿ ಅದೇನಾರ ಆಗ್ಲಿ, ನಾನು ನಿನ್ ಜೊತೆ ಆಟ ಆಡ್ಬೇಕು ಅಂತ ಬಂದ್ಬಿಟ್ಟಿದ್ದೀನಿ, ಆಡ್ಲೇಬೇಕು ನಾನು. ಒಂದು ಬಾರಿ ಆಯ್ತು ಕಂಡ್ರ, ನಮ್ ಜೊತೆ ಸೇರ್ಸ್ಕೊಂಡು ಇವನ್ನ ನಮ್ ಕೈ ಚಳಕೆ ಹೆಂಗೆ ಅಂತ ತೋರ್ಸೋಬ. ನೋಡ, ಆಟದಲ್ಲಿ ಯಾರು ಸೋಲ್ತಾರ ಉಸಿರು ಕಟ್ಕೊಂಡು ನೋಡ್ಬೇಕು, ಗೊತ್ತಾಯ್ತಾ? ನಾನು ಸೋತ್ರ ಓಡ್ತೀನಿ, ನೀವು ಸೋತ್ರ ಓಡ್ತೀರ, ಯಾರೋ ನಾವ ಜೀವನದಲ್ಲೇ ಯಾರ ಹತ್ರ ಸೋತಿಲ್ಲ, ಕೂಸು ಅಂತ ನಿನ್ನ ಸೋತ್ಬಿಡ್ತೀವ. ಸರಿ ಆಡೋ ಬಾ, ಏನ್ ಆಟ ಆಡಬಾ? ಹೆಂಗಿದ್ರು ಆಟ ಆಡ್ತಾ ಇರೋದು ನೀವು ಚಿನ್ನಿದ ಆಟಲ್ವಾ, ಅದನ್ನೇ ಆಟ ಆಡ್ಬಿಡಿ. ಎಲ್ಲರೂ ಚೆನ್ನಾಗ್ ಆಡ್ಬೇಕು ಅನ್ನೋ ಸೋಲ್ಸಿ ಉಸಿರು ಕಟ್ಕೊಂಡು ಓಡಿಸಿ ಸಾಯಿಸ್ಕೊಂಡೋಣ. ಶುರು ಮಾಡ್ರ ಆಟನ. ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿ ಗೋಲಿನ ಆಟವನ್ನು, ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿ ಗೋಲಿನ ಆಟವನ್ನು, ಒಡೆದು ಒಡೆದು ಗೆಲ್ಲೋಣ, ಒಡೆದು ಒಡೆದು ಗೆಲ್ಲೋಣ, ಉಸಿರು ಕಟ್ಟಿ ಇವನು ಸಾಯಿಸೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿ ಗೋಲಿನ ಆಟವನ್ನು. ಆಟ ಗೀಟ ನಿನಗ್ಯಾಗಲ, ಉಣ್ಕಂಡು ತಿನ್ಕಂಡು ತಿರುಗಾಡ, ಆಟ ಗೀಟ ನಿನಗ್ಯಾಗಲ, ಉಣ್ಕಂಡು ತಿನ್ಕಂಡು ತಿರುಗಾಡ. ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿ ಗೋಲಿನ ಆಟವನ್ನು, ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿ ಗೋಲಿನ ಆಟವನ್ನು. ಮೊದಲನೇ ಆಟವನ್ನು ಆಡ್ತಿರ್ಬೇಕಾ ರಾಚಪ್ಪಾಜಿಯವರೇ ಜಯವಾಗೋಯ್ತು. ಇದೇನು ಇದು, ಅವನೇ ಗೆದ್ದು ಬಿಟ್ನಲ್ರೋ, ಇದು ಯಾಕೋ ಸರಿ ಬರಲ್ಲ, ಇನ್ನೊಂದು ಆಟ ಆಡ್ರೋ. ಓಡ್ರಪ್ಪ, ಸೋತಿದಿರಲ್ಲ. ನಾವ್ ಯಾವತ್ತೂ ಸೋತಿಲ್ಲ ಅಂತ ಹೇಳಿಲ್ವಾ, ಮೋಸ ಆಗಿದೆ, ಇನ್ನೊಂದು ಆಟ ಆಡು. ಎರಡನೇ ಆಟ ಆಡಿದಾಗಲೂ ಎರಡನೇ ಆಟದಲ್ಲೂ ರಾಚಪ್ಪಾಜಿಯವರ ಜಯ. ಇವರೆಲ್ಲ ಯೋಚನೆ ಮಾಡಿದ್ರು, ಒಂದ್ ಕೆಲಸ ಮಾಡವ, ಸೋತಿರೋ ತಪ್ಪಿಗೆ ಅಷ್ಟೂರು ನೆಪ ಮಾತ್ರ ಓಡ್ಬಿಡ, ಉಸಿರು ಕಟ್ಕೊಂಡು. ನೆಕ್ಸ್ಟ್ ಮುಂದಕ್ಕೆ ಇವನ್ ಹೇಳ್ದಂಗೆ ಚಿನ್ನದ ಆಡಬೇಡ, ಇನ್ನೊಬ್ಬ ಹೇಳದಲ್ಲ ಬುಗುರಿ ಆಟ ಆಡ್ಬಿಡವ. ಇವನ್ನ ಆಟದಲ್ಲಿ ಸೋರಿಸಿ ಉಸಿರು ಕಟ್ಕೊಂಡು ಓಡಿಸ್ಬಿಡೋಣ ಬನ್ನಿ ಅಂತ ಎಲ್ಲ ಉಸಿರು ಕಟ್ಕೊಂಡು ಓಡಕ್ ಶುರು ಮಾಡಿದ್ರು. ಚೆಚ್ಚೋ ಎಲ್ಲ ರಕ್ತ ಕಕ್ಕೊಂಡು ಸತ್ತು ಸತ್ತು ಮಲಗ್ತಾ ಇದ್ರೆ, ಈ ಹುಡುಗರ ಗುಂಪಿನಲ್ಲಿ ಒಂದು ಹುಡುಗ ಏನು ಮಾಡದ ತಪ್ಪಿಸ್ಕೊಂಡು ವಿಜಯನಗರದ ಒಳಗಡೆ ಹೋಗಿ ಡಂಗೂರ ಸಾರ್ಬಿಟ್ಟ. ಅಯ್ಯೋ ಬನ್ನಿ 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 ಬನ್ನಿ, ಮಾಟ ಮಂತ್ರ ಮಾಡೋ ಮಗ ಯಾರು ಬಂದು ನಮ್ಮ ಊರಿನ ಮಕ್ಕಳನ್ನೆಲ್ಲ ಕಳಿಸ್ತಾವನೆ, ಬನ್ನಿ ಬೇಗ ಅಂತ 257 ಒಕ್ಕಳಿದ್ದವ್ರು 257 ಒಕ್ಕಳು ಜನ ತಮಟಿನ ಕಾರುಗಳನ್ನೆಲ್ಲ ಬಾರಿಸ್ಕೊಂಡ್ ಬರ್ತಾವ್ರಂತೆ. ನೋಡಿ ಅಲ್ಲಿಗೆ ನಿಲ್ಲಿಸಿ. ಚೋಟುದ್ದಾಗಂಡು ನಮ್ಮ ಹುಡುಗರ ಮಕ್ಕಳನ್ನ, ನಮ್ಮ ಊರಿನ ಮಕ್ಕಳನ್ನೆಲ್ಲ ಕೆಡಗವನೆ ಅಂದ್ರೆ ಇವನು ಕಸುಬುದಾರ ಮಗನೇ ಇರಬೇಕು. ನಾವ್ ಯಾರು ಇವನ್ನ ಮುಟ್ಟೋದು ಬೇಡ. ನಮ್ಮ ಊರ್ನ ಹಿರಿಕ ತಿರುಗಣ್ಣ, ಅವ್ನು ಕರೆಸ್ಬಿಡಿ, ಎಲ್ಲ ಸರಿ ಮಾಡ್ಬಿಡ್ತಾನೆ. ತಿರುಗಣ್ಣ ಬರ್ತಾನೆ, ಕೇಳಿಸ್ಕೊಡ್ರು. ನಮ್ಮ ಊರಿನ ದುರ್ಗಮ್ಮನಿಗೆ ಬಲಿ ಕೊಡದೆ, ನರಬಲಿ ಕೊಡದೆ ನಮ್ಮ ಕೆಲಸಗಳಲ್ಲಿ ನಿಂತು ಬಿಟ್ಟದೆ. ಇವನು ಹಸಿ ಮಾಂಸ, ಎಳೆ ಮಾಂಸ, ಇವನೇನಾರ ನಮ್ಮ ದುರ್ಗಮ್ಮನ ಬಲಿ ಕೊಟ್ರೆ ಹೋಗಿನ ಕೆಲಸಗಳಲ್ಲಿ ನಿಂತು ಬರ್ತಾವ. ಏನಂತೀರ? ಹಾಕಿಲ್ಲ ರಣಮೋಡಿಯನ್ನು ಹಾಕಿಸ್ತಾನೆ ತಿರುಗಣ್ಣ. ರಣಮೋಡಿ ಅಂದ್ರೆ ಹಾಳದ ಬಾವಿಯನ್ನು ತೆಗೆಸಿ ಸೀತಾರ ಚಪ್ಪರವನ್ನು ಹಾಕಿಸಿ, ಚಪ್ಪರದ ಮಧ್ಯದಲ್ಲಿ ರಣಗಮ್ಮವನ್ನಿಟ್ಟು, ರಣಗಮ್ಮದ ಮೇಲೆ ಕೋಣದ ತಲೆಯನ್ನು ಕಡಿದಿಟ್ಟು, ಕೋಣದ ತಲೆ ಒಳಗಡೆ ರಾಜದೇವಿಯನ್ನಿಟ್ಟು, ರಾಜದೇವಿ ಒಳಗಡೆ ಒಂದು ಚಿನ್ನದ ಬೊಟ್ಟು ಇಡ್ತಾರೆ. ಇಷ್ಟನ್ನೆಲ್ಲ ಮೀರಿ ಆ ಚಿನ್ನದ ಬೊಟ್ಟು ಹೊಡಿಬೇಕು ರಾಚಪ್ಪಾಜಿ. ಆ ರೀತಿ ಹೊಡೆದ್ರೆ ರಾಚಪ್ಪಾಜಿ ಗೆದ್ದಾಗೆ, ತಿರುಗಣ್ಣ ಸೋತಾಗೆ. ಹೊಡೆಯಕ್ಕಾಗ್ಲಿಲ್ಲ, ತಿರುಗಣ್ಣ ಗೆದ್ದಾಗೆ, ರಾಚಪ್ಪಾಜಿ ಸತ್ತಾಗೆ. ಈ ರೀತಿ ಸಾಮಾನ್ಯದಲ್ಲ ರಣಮೋಡಿ ಹಾಕೋದು. ರಾಚಪ್ಪಾಜಿಗೆ ದಂಡ ಕೊಟ್ರು. ರಾಚಪ್ಪಾಜಿ, ಇದು ಸಾಮಾನ್ಯವಾದ ಮೋಡಿ ಇಲ್ಲ, ರಣಮೋಡಿ. ಒಡೆಯ ಗೊತ್ತಾಗತ್ತೆ. ಕೈಲಿ ದಂಡ ಹಿಡ್ಕೊಂಡ ರಾಚಪ್ಪಾಜಿರವರು, ಗುರುವರ್ಯ ನಿಮ್ಮದೊಂದು ಆಶೀರ್ವಾದ ಇದ್ದರೆ ರಣಮೋಡಿ ಏನು ಜಗತ್ತನ್ನೇ ಗೆದ್ದು ಬಿಡ್ತೇನೆ ಅಂತ ಭಕ್ತಿಯಿಂದ ಗುರುಗಳ ಧ್ಯಾನ ಮಾಡ್ತಾ ರಣಮೋಡಿ ಹೊಡಿತಾವ್ರೆ. ಪರಂಜ್ಯೋತಿಯವರ ಒಂದು ಅಭಯ ಪಡಿತ ರಾಚಪ್ಪಾಜಿ. ಧರ್ಮಗುರು ಪರಂಜ್ಯೋತಿ ಮನೆ ಮನೆ
ಮನೆಗೂ ದಿವ್ಯ ಜ್ಯೋತಿ ಆ ಕೊಡೆಕಲ್ಲ ಕೆಳಗೆ ನಿರಳಾಗಿ ನಿಂತೋರೆ ಎದ್ದು ಬಾರಯ್ಯ ಜ್ಯೋತಿ. ಧರ್ಮಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ. ಧರ್ಮಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ. ಆ ಕೊಡೆಕಲ್ಲ ಕೆಳಗೆ ನಿರಳಾಗಿ ನಿಂತಿರುವ ಎದ್ದು ಬಾರಯ್ಯ ಜ್ಯೋತಿ. ಆ ಕೊಡೆಕಲ್ಲ ಕೆಳಗೆ ನಿರಳಾಗಿ ಮಲಗಿರುವ ದಿವ್ಯ ಪರಂ ಜ್ಯೋತಿ. ಧರ್ಮಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ. ಕೈಲಾಸದಿಂದಿಳಿದು ಧರೆಗೆ ಬಂದವರೇ, ಧರೆಗೆ ದೊಡ್ಡವರಾಗಿ ಜಗವ ಪೂಜಿಸುವವರೇ. ಕೈಲಾಸದಿಂದಿಳಿದು ಧರೆಗೆ ಬಂದವರೇ, ಧರೆಗೆ ದೊಡ್ಡವರಾಗಿ ಜಗವ ಪೂಜಿಸುವವರೇ. ಭಕ್ತರನ್ನು ಕಾಪಾಡು ಭಕ್ತೋದ್ಧಾರಕ ನೀನು ಎಂದು ಬರೆಯ ಜ್ಯೋತಿ. ಈ ಭಕ್ತರನ್ನು ಕಾಪಾಡು ಭಕ್ತೋದ್ಧಾರಕ ನೀನು ದಿವ್ಯ ಪರಂ ಜ್ಯೋತಿ. ಧರ್ಮಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ. ಗುರುವೇ ಗುರುವೇ ಗುರುವೇ. ರಣಮೋಡಿಯನ್ನು ಗೆದ್ದು ನಿಂತಾಗ ತಿರುಗಣ್ಣ ಮೋಡಿ ಹಾಕಿದ್ದವನು ಹಿರಿಕನಾದವನು 3 ಸುತ್ತು ದುಬ್ಬನ ಕೆಲ ಕಡೆ ಬಿದ್ದುಬಿಟ್ಟ. ಜನ ಎದುರ್ಬಿಟ್ರು, ಅಲ್ಲ ಕಣ್ಣಣ್ಣ ನಮ್ಮ ಊರಲ್ಲೇ ತಿರುಗಣ್ಣ ಹಿರಿಕ ಅವನನ್ನೇ ಹುಡುಗ ಮಲಗಿಸ್ಬಿಡ್ತಲ್ಲ, ಏನಾದ್ರೂ ಎದುರು ಮೋಡಿ ಹಾಕ್ಬಿಟ್ರೆ ಏನ್ ಮಾಡೋದು ಅಂತ ಎಲ್ಲಿದ್ರುಕೊಂಡಿದ್ರೆ ರಾಚಪಾಜರು ಹೇಳ್ತಾ, ನೋಡಿ ನನ್ಗೆ ಯಾವ ಮೋಡಿ ಹಾಕೋದಕ್ಕೂ ಬರಲ್ಲ, ನಾನು ಮೋಡಿನೂ ಹಾಕಲ್ಲ. ಕೈಲಿ ಹಿಡಿದ್ರು ದಂಡದಿಂದ 3 ಗೆರೆ ಎಳಿತೀನಿ, ಆ ಗೆರೆ ದಾಟುಬಿಡಿ ಸಾಕು ಅಂತ ಹೇಳ್ತಾರೆ. ನೋಡಿ ಆ ಕೈಲಿ ಹಿಡಿದ್ರು ದಂಡದಿಂದ 3 ಗೆರೆ ಎಳೆದ ಕೂಡಲೇ ಆ ಜನರೆಲ್ಲ ಇದನ್ನ ವ್ಯಂಗ್ಯವಾಗಿ ತಗೊಬಿಟ್ರು. 3 ಗೆರೆ ತಾನೆ ದಾಟ್ ಬಿಡ್ಬೋದಲ್ಲ ಅಂತ ಒಂದು ಹುಡುಗ ಬಂದು ದಾಟ್ತಾನೆ, ರಕ್ತ ಕಕ್ಕೊಂಡು ಸತ್ತು ಬಿದ್ದ. ಇನ್ನೊಬ್ಬ ಬಂದು ದಾಟ್ತಾ ವಾಂತಿ ಬಂದು ಸತ್ತ. ಇನ್ನೊಬ್ಬ ಬಂದು ದಾಟ್ತಾ ತಲೆ ತಿರುಗಿ ಬಿದ್ದ. ಈಗೆಲ್ಲ ಸತ್ತು 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 ಮಲಗ್ತಾ ಇದ್ರೆ 257 ಮಕ್ಕಳು ಜನಕ್ಕೂ ಅಧಿಪತಿಯಾಗಿದ್ದ ವಿಜಯನಗರದ ದುರ್ಗವ್ವ ಗರ್ಭಗುಡಿ ಬಿಟ್ಟು ಓಡೋಡ್ ಬರ್ತಾಳಂತೆ. ಎಲ್ಲಿಗೆ? ಪರಂಜ್ಯೋತರು ಮಲಗಿದ್ದಂತ ಅಲ್ಲಿಗೆ. ಗುರುಬರಿಯ ಎದ್ದೇಳಿ, ಗುರುಬರಿಯ ಕುಲದವ್ರನ್ನ ಕಾಪಾಡಿ ಎದ್ದೇಳಿ. ಪರಂಜ್ಯೋತರು ಹೇಳ್ತಾರೆ, ಯಾಕೆ ದುರ್ಗವ್ವ ಏನಾಯ್ತು? ನಿಮ್ಮ ಶಿಷ್ಯ ನನ್ನ ಕುಲ ಬಾಂಧವರನ್ನ ಸಾಯಿಸ್ತವನು, ಬಂದು ಕಾಪಾಡಿ, ಬಂದು ಕಾಪಾಡಿ. ಏನು ನನ್ನ ಶಿಷ್ಯ ನನ್ನ ಕುಲದವ್ರು ಸಾಯಿಸ್ತವನ? ಎಲ್ಲಿ ಕರ್ಕೊಂಡಿ ನೋಡೋಣ. ಗುರುಗಳಿಂದ ಕರ್ಕೊಂಬಂದಾಗ ಜನಲ್ಲ ನೋಡಿದಾಗ ಪರಂಜ್ಯೋತರು ಹೇಳ್ತಾರೆ, ರಾಚಪಾಜಿ ನಾವು ಶರಣರ ರಕ್ಷಕರಾಗಬೇಕು ಹೊರತು ಭಕ್ಷಕರಾಗಬಾರದು. ಸತ್ತೋಗಿರೋ ಮೇಲೆ ನಮ್ಮ ಮಟ್ಟಿ ಕಬ್ಬು ತೋಳ್ತವನ ಹಾಕಿ ಎಚ್ಚರ ಮಾಡಬಾರ್ದು. ಆಗಲಿ ಗುರುಬರಿಯ ಅಂದಾಗ ಮಟ್ಟಿ ಕಬ್ಬು ತೋಳ್ತವನ ಎಲ್ಲರ ಮೇಲೆ ಪ್ರೋಕ್ಷಣೆ ಮಾಡದ ಕೂಡಲೇ ಎಲ್ಲ ಇದ್ದಿದ್ದುಕೊಂಡಿರುತ್ತೆ. ಆಗ ವಿಜಯನಗರದ ದುರ್ಗಮ್ಮ ಕೇಳ್ಕೊತಾಳಂತೆ, ಗುರುವರ್ಯ ನಾನ್ ಮಾತ್ರ ಇಲ್ಲಿರಲ್ಲ, ನಾನು ಇಲ್ಲಿ ಇರ್ತೀನಿ ಅಂದ್ರೂ ನನ್ನ ಈ ಜನ ನನ್ನ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಕೆಟ್ಟ ಕೆಟ್ಟ ಕೆಲಸಗಳನ್ನ ನನ್ನ ಬಳಸ್ಕೊಂಡು ನನ್ನ ಕೆಟ್ಟೋಳನ್ನ ಮಾಡ್ಬಿಡ್ತಾವ್ರೆ. ನೀವ್ ಅದೆಲ್ಲೋ ಹೋಗ್ತಾ ಇದ್ರೆ ನನ್ನ ಕರ್ಕೊಂಡೋಗಿ ಗುರುವರ್ಯ, ನಾನು ಬರ್ತೀನಿ. ಬಾ ದುರ್ಗವ್ವ, ನಿನಗೊಂದು ಪ್ರತ್ಯೇಕವಾದ ಸ್ಥಳ, ಪ್ರತ್ಯೇಕವಾದ ಸ್ಥಾನ ಉಂಟು. ಬಾ, ನೀನ್ ಇಲ್ಲಿಂದ ನಮ್ಮ ಜೊತೆಗೂಡಿ ಬಂದು ಮುಂದೆ ಕುರುಬನಕಟ್ಟೆಯಲ್ಲಿ ಮಲಯಾಳದ ಮಾರಮ್ಮ ತಾಯಿ ಆಗಿ ನೆಲೆಗೊಳ್ತೀವ. ನೋಡಿ, ಈಗ ಕುರುಬನಕಟ್ಟೆಯಲ್ಲಿ ಮಲಯಾಳದ ಮಾರಮ್ಮ ತಾಯಿ ಇದ್ದಾಳಲ್ಲ, ಚಿಕ್ಕ ಗುಡಿ ಕುಂಕುಮದ ಆರತಿ ಮಾಡ್ತಾರಲ್ಲ, ಅವಳೇ ಹಿಂದೆ ವಿಜಯನಗರದಲ್ಲಿ ದುರ್ಗವನಾಗಿದ್ದವಳು. ಅವಳನ್ನ ಅಲ್ಲಿಂದ ಕರ್ಕೊಂಡ್ಬಂದು ಗುರುಗಳು ಇಲ್ಲಿ ಸೇರಿಸೋದು. ಆ ದುರ್ಗವನನ್ನ ತಮ್ಮ ಗುಂಪಿಗೆ ಸೇರಿಸಿಕೊಂಡು ಗುರುಗಳಾದಂತಹ ಪರಂಜ್ಯೋತಿರವರು ಮುಂದಿನ ಊರಿಗೆ ಬರ್ತಾ ಇದ್ದಾರೆ. ಕಾಗಿನೆಲೆ ಎಂಬ ಗ್ರಾಮದ ಕಡೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಶ್ರೀಯುತರಾದಂತ ತಮ್ಮೇಗೌಡರು ನಮ್ಮನ್ನ ಹಗಲಿ ಇವತ್ತು ವೈಕುಂಠ ಸೇರ್ತಾ ಇದ್ದಾರೆ. ಬರಲಾರದ ಊರನ್ನು ಸೇರಿ ಇವತ್ತು ಮನೆಯವರಿಗೆ, ಕುಟುಂಬದವರಿಗೆ ದುಃಖದ ಹೊಳೆಯನ್ನು ತಂದಿದ್ದಾರೆ. ಸಾವು ಯಾವಾಗ, ಯಾವ ರೂಪದಲ್ಲಿ, ಯಾವ ಕ್ಷಣದಲ್ಲಿ ಬರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಬಂದ ಮೇಲೆ ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ.
ಇವತ್ತು ತಮ್ಮೇಗೌಡರು, ನಾಳೆ ನಾವು, ನಾಳೆ ನೀವು. ಜೀವನದಲ್ಲಿ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ಲೆಕ್ಕಾಚಾರ ಅಲ್ಲ, ಎಷ್ಟು ದಿನ ಬದುಕಿ ನಾವೇನನ್ನ ಗಳಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಇವತ್ತು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮಿಂದ ದೂರವಾಗಿರುವಂತವರು ನಮ್ಮ ಶ್ರೀಯುತರಾದ ತಮ್ಮೇಗೌಡರು. ಕೋಟಿ ಕೊಡ್ತೀವಂದ್ರೆ ಇವತ್ತು ಅವ್ರನ್ನ ನಾವು ತರಕ್ಕಾಗಲ್ಲ. ಬರಲಾರದ ಊರನ್ನ ಸೇರಿ ನೋವಿನಿಂದ ಕುಟುಂಬಕ್ಕೆ ದುಃಖ ತಂದಿಟ್ಟು ಹೋಗಿದ್ದಾರೆ. ಪರಮಾತ್ಮ ಅವರಿಗೆ ಮೋಕ್ಷ ಕೊಡ್ಲಿ ಅಂತ ಅವರು ಒಂದು ಕುಂಡಾಡುವಂತ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬಾಕ್ಬರೋಣ. ಹಾಗಲಳ್ಳಿ ಗ್ರಾಮದಲ್ಲಿ ಬಾಳಿದ ನೀವು ಮನೆಗೆ ಹಿರಿಯರಾಗಿ ಬೆಳಗಿ ಉದಾರವಾಗಿ ದೂರವಾದಿರ ಶ್ರೀಮಾನ್ ತಮ್ಮೇಗೌಡರೇ, ಧರ್ಮಪತ್ನಿ ಶ್ರೀಮತಿ ಸುನನ್ನಮ್ಮನವರಿಗೆ ದುಃಖವ ತಂದಿಟ್ಟು ಪೋದಿರ. ಮುತ್ತೈದೆ ಸೌಭಾಗ್ಯ ಇಲ್ಲಿಗೆ ಆ ತಾಯಿಯಿಂದ ದೂರವಾಗಿದೆ. ತಮ್ಮೇಗೌಡರೇ, ಇದು ನಿಮಗೆ ನ್ಯಾಯ ಅಯ್ಯ. ನಿಮಗೆ ಕೋಟಿ ನಮನಗಳು ತಮ್ಮೇಗೌಡರೇ. ನಾಲ್ಕು ಜನರ ಹೆಗಲಿನಲ್ಲಿ ಹಾಗಲಳ್ಳಿ ಗ್ರಾಮದ ಬೀದಿಯಲಿ, ನಾಲ್ಕು ಜನರ ಹೆಗಲಿನಲ್ಲಿ ಹಾಗಲಳ್ಳಿ ಗ್ರಾಮದ ಬೀದಿಯಲಿ, ಯಾರದವ್ವ ಮೆರವಣಿಗೆ ನಮ್ಮ ತಮ್ಮೇಗೌಡರ ಕೊನೆಗಳಿಗೆ, ಯಾರದಪ್ಪ ಮೆರವಣಿಗೆ ನಮ್ಮ ತಮ್ಮೇಗೌಡರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಅಯ್ಯೋ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ. ಅಯ್ಯ ತಮ್ಮೇಗೌಡರೇ, ಇದು ನಿಮಗೆ ನ್ಯಾಯವೇ ಅಯ್ಯ. ದೇವಾ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ. ಸುನಂದಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಓ ಶಿವನೇ. ನಮ್ಮ ಸುನಂದಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಓ ಶಿವನೇ. ನಾಲ್ಕು ಜನರ ಹೆಗಲಿನಲ್ಲಿ ಹಾಗಲಳ್ಳಿ ಗ್ರಾಮದ ಬೀದಿಯಲಿ, ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ. ತಮ್ಮೇಗೌಡರೇ
ಅಯ್ಯ ನಿಮಗೆ ಕೋಟಿ ನಮನಗಳು. ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ ಹಾಲು ತುಪ್ಪವನ್ನು ಎರಿದವರೇ ದುಃಖದ ಹೊಳೆಯನ್ನು ತರಿಸವರೇ ನಿಮ್ಮ ಹಾಲು ತುಪ್ಪವನ್ನು ಎರಿದವರೇ ದುಃಖದ ಹೊಳೆಯನ್ನು ಹರಿಸವರೇ ನಾಲ್ಕು ಜನರ ಹೆಗಲಿನಲ್ಲಿ ಹಾಗ್ಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ತಮ್ಮೇಗೌಡರ ಕೊನೆಗಳಿಗೆ. ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ. ಓ ಅಯ್ಯ ಶ್ರೀಮಾನ್ ತಮ್ಮೇಗೌಡ್ರೆ ಇದು ನಿಮಗೆ ನ್ಯಾಯವೇ? ಭೂಲೋಕವ ತೊರೆದು ಹೋದಿರ ತಮ್ಮೇಗೌಡ್ರೆ. ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಸೇರಿತು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ. ಸೇರಿತು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ. ನಾಲ್ಕು ಜನರ ಹೆಗಲಿನಲ್ಲಿ ಹಾಗ್ಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ತಮ್ಮೇಗೌಡರ ಕೊನೆಗಳಿಗೆ. ಯಾರದಪ್ಪ ಮೆರವಣಿಗೆ ನಮ್ಮ ತಮ್ಮೇಗೌಡರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಮನೆಗೆ ಹಿರಿಯರಾಗಿ ಶೋಭಿಸಿ ಇಂದು ಕಣ್ಮರೆಯಾಗಿ ಹೋದಿರ ತಮ್ಮೇಗೌಡರೇ. ಅಯ್ಯ ನಿಮಗೆ ಶರಣು ಶರಣಾರ್ಥಿ. ಪುಣ್ಯವನ್ನು ಕಲ್ಪಿಸ್ಕೊಳ್ತೇ ಹೊತ್ತು ವೈಕುಂಠ ಕೈಲಾಸ ಸೇರ್ತಿರುವಂತ ಮಹಾನ್ ಭಾವರು ನಮ್ಮ ತಮ್ಮೇಗೌಡರು. ಬಂಧು ಬಳಗ, ಮಕ್ಕಳು, ಮೊಮ್ಮಕ್ಕಳು, ಕುಟುಂಬಸ್ಥರು, ಗ್ರಾಮದವರು ಎಲ್ಲರೂ ಕೂಡ ಇದ್ದಾರೆ. ಆ ವ್ಯಕ್ತಿ ಒಬ್ಬರಿಲ್ಲ. ಆ ವ್ಯಕ್ತಿಗೋಸ್ಕರವಾಗಿ ಮತ್ತೆಲ್ಲರೂ ಕೂಡ ಸೇರಿದ್ದೀವಿ ಅಂದ್ರೆ ಆ ವ್ಯಕ್ತಿಯ ಒಂದು ಸಾರ್ಥಕತೆ. ಕೋಟಿ ಎಲ್ಲ ಲಕ್ಷ ಕೋಟಿ ಕೊಟ್ರಿ ಇವತ್ತು ಮಹಾನ್ ಭಾವರನ್ನ ನಾವು ಮತ್ತೆ ತರಕ್ಕಾಗಲ್ಲ. ಹಾಗಂತ ಅವರು ನಮ್ಮಿಂದ ಎಲ್ಲೂ ದೂರ ಹೋಗಿಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಜೀವ ಇಲ್ಲ ಅಷ್ಟೇ, ನೆನಪು ಸದಾ ಜೀವಂತವಾಗಿ ಮನಸ್ಸಿನಲ್ಲಿರುತ್ತೆ. ಜೀವನದಲ್ಲಿ ಮನುಷ್ಯ ಯಾವತ್ತೂ ಎಲ್ಲರ ಮನಸ್ಸಲ್ಲಿರ್ಬೇಕು ಅಂದ್ರೆ ಒಂದು ವಿಚಾರ ತಿಳ್ಕೋಬೇಕು, ಬದುಕಿದ್ದು ಸತ್ತಾಗಿರಬಾರ್ದಂತೆ, ಸತ್ರು ಬದುಕ್ತಾಗಿರ್ಬೇಕಂತ ನೋಡಿ. ಅದು ನಿಜವಾದ ಮುಖ್ಯವಾದ. ಇವತ್ತು ನಮ್ಮ ತಮ್ಮೇಗೌಡರು ಸತ್ರು ಬದುಕ್ತಾಗಿದ್ದಾರೆ, ನಮ್ಮೆಲ್ಲರ ಜೊತೆಯಾಗಿದ್ದಾರೆ, ನಮ್ಮ ಜೊತೆಯಾಗೇ ಇರ್ತಾರೆ, ಜೊತೆಯಾಗಿ ಕಾಲ ಕಳೀತಾರಷ್ಟೇ. ಇಲ್ಲಿ ನಮ್ಮ ತಮ್ಮೇಗೌಡರಿಗೆ ಒಂದು ಪುಣ್ಯ ಕಾರ್ಯವನ್ನು ಕಲ್ಪಿಸ್ತಿರುವಂತಹದ್ದು. ಇವತ್ತು ಗ್ರಾಮದವರು, ಕುಟುಂಬದವರು, ಬಂಧು ಬಳಗ ಎಲ್ಲರೂ ಕೂಡ ಸೇರಿ ಮಹಾನುಭಾವರಿಗೆ ಹಾಲು ತುಪ್ಪೇರದ ಮುಖಾಂತರವಾಗಿ ಅಂತಿಮ ನಮನಗಳನ್ನು ಸಲ್ಲಿಸಿ, ಕೃತಜ್ಞತೆಯನ್ನು ಸಲ್ಲಿಸಿ, ಬರಲಾರದ ಊರಿಗೆ ಸೇರ್ತಿರುವಂತಹವರಿಗೆ ಒಂದು ಮೋಕ್ಷದ ದಾರಿಯನ್ನು ತಲುಪಿಸುವಂತಹ ದುಃಖಮಯವಾದ ದಿನ. ವಿಶೇಷವಾಗಿದ್ದು ಇನ್ನೊಂದು ಏನು ದಿನ ಇದು, ಪುಣ್ಯವಾದಂತ ಆಷಾಢ ಮಾಸ. ಸರ್ವದೇವತೆಗಳ ಅಭಯವನ್ನು ಪಡೆಯುವಂತವರು ನಮ್ಮ ತಮ್ಮೇಗೌಡರು. ಇವತ್ತು ಅಂತ ಪುಣ್ಯವನ್ನ, ಸಕಲ ದೇವತೆಗಳ ಆಶೀರ್ವಾದವನ್ನು ಪಡೆದು ಪರಮಾತ್ಮನ ಬಳಿ ಸೇರ್ತಾ ಇದ್ದಾರೆ. ಆ ಭಗವಂತನ ಸಾನ್ನಿಧ್ಯ ಸೇರ್ತಾ ಇದ್ದಾರೆ. ಪರಮಾತ್ಮ ಅವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಇತ್ತ ನಮ್ಮ ಕಥೆ ಭಾಗದಲ್ಲಿ ಕಾಗಿನೆಲೆ ನಮ್ಮ ಗ್ರಾಮದ ಕಡೆ ಪರಂಜ್ಯೋತರು ತಮ್ಮ ಪರಿವಾರ ಸಮೇತರ ಬರ್ತಾ ಇದ್ರೆ, ಪುಣ್ಯವಾದ ಕಾಗಿನೆ ನಮ್ಮ ಗ್ರಾಮದಲ್ಲಿ ಇಬ್ರು ಗಂಡ ಹೆಂಡತಿರು ವಾಸವಾಗಿದ್ರು. ಕಲ್ಯಾಣಮ್ಮ ಬಸವಲಿಂಗಯ್ಯ ಅಂತ
ಆ ಗಂಡ ಹೆಂಡತಿರಿಗೊಬ್ಬಳು ಮಗಳಿದಾಳೆ, 7 ವರ್ಷದ ಹೆಳೆಬಾಲೆ, ಶಿವಲೀಲಾ ಅಂತ ಮಗಳು ಹೆಸರು. ಸಕಲ ಗುಣ ಸಂಪನ್ನ ವಿದ್ಯಾವಂತ ಗುಣವಂತೆ ಆದಂತವಳು. ಆ ಊರಿಗೆ ಬಂದಾಗ ಪೂಜ್ಯರಾದ ಗುರುಗಳಾದವರು ಶಿಷ್ಯಂದ್ರಿಗೆ ಹೇಳ್ತಾರೆ, ನೋಡ್ರಪ್ಪ ಶಿಷ್ಯಂದ್ರೆ, ಅಲ್ಲಿದಾಳದ ಶಿವಲೀಲಾನು ಹೆಣ್ಮಗಳು, ಅವಳು ಕೂಡ ನಮಗೆ ಶಿಷ್ಯಳಾಗ್ಬೇಕು, ಬನ್ನಿ ಹೋಗೋಣ. ಗುರುಗಳೇ, ಒಬ್ಬಳೇ ಮಗಳು ಅಂತ ಹೇಳ್ತೀರಾ, ಹೋಗಿ ನಿಮ್ಮ ಮಗಳು ಕೊಡಿ ಅಂದ್ರೆ ಕೊಡ್ತಾರ? ಯಾಕೋ ನಮಗೆ ಇದು ಅನುಮಾನ ಕಾಣ್ತಾ ಇದೆ, ಅವ್ರು ಕೊಡಲ್ಲ ಅಂತ ಕಾಣುತ್ತೆ ಗುರುಗಳೇ. ಓಹೋ, ನೀವೀಗ ನನ್ನ ಜೊತೆ ಸೇರೋದ್ರಿಂದ ನಿಮಗೆ ಇನ್ನೂ ಅಷ್ಟು ಪರಿಚಯ ಇಲ್ಲ. ಒಂದ್ ಕೆಲಸ ಮಾಡಿ, ನೀವೆಲ್ಲ ಇಲ್ಲೇ ಊರಾಚೆ ಇರಿ, ನಾನೊಬ್ಬನೇ ಊರೊಳಗಡೆ ಬರ್ತೀನಿ, ಹೋಗಿದ್ ಬರ್ತೀನಿ ಅಂತ ಗುರುವರೇನಾದವರು ಶಿಷ್ಯದವರನ್ನೆಲ್ಲ ಊರು ಹೆಚ್ಚು ಕುಣಿಸಿ ತಾವೊಬ್ಬರೇ ಊರೊಳಗಡೆ ಬಂದರು. ಕಲ್ಯಾಣ ಮನೆ ಮುಂದೆ ಬಂದರು. ಧರ್ಮೋಧರ ವೃಕ್ಷ ಗುರುವಾರಣ್ಯ ವೃಕ್ಷ. ಆ ಗಂಧ ಕೊಡಲೆ ಮೊರೆ ತುಂಬ ಚಿನ್ನ ಬೆಳ್ಳಿ ಮುತ್ತುರತ್ನ ತುಮಕು ಬರ್ತಾಳೆ. ತಗಿರಿ ಸ್ವಾಮಿ ನಿಮ್ಮ ಜೋಳಿಗೆನ, ಸ್ವೀಕರಿಸಿ ಮುತ್ತುರತ್ನವನ್ನ. ಪರಮಜ್ಯೋತಿ ಹೇಳಿದ್ರು, ಒಲ್ಲೆ ಒಲ್ಲೆ ತಾಯಿ, ಒಲ್ಲೆ ಒಲ್ಲೆ. ಈ ಮುತ್ತು ರತ್ನಗಳು ನಮ್ಮ ಶರಣರ ಹಿಂದಟ್ಟಿಲು ಹೋಗ್ತಾ ಹಾಕುವ ಮುಗ್ಗಳು ಜೋಳಕ್ ಸಮಾನ ಕಣವ್ವ. ಆ ಮುತ್ತು ರತ್ನ ಮುಗ್ಗಳು ಜೋಳಕ್ ಸಮಾನ ನಾವು ಇನ್ನೇನು ಬಯಸ್ಕೊಂಡ್ ಬಂದಿದ್ದೀರ ಸ್ವಾಮಿ ನಮ್ಮ ಮನೇಲಿ? ಏನಿಲ್ಲ ತಾಯಿ, ಶರಣ ದಂಪತಿಗಳಿಗೆ ಒಬ್ಬಳು ಮಗಳಾಗಿರ್ಬೇಕು, ಅವಳು 7 ವರ್ಷದ ಹೆಳೆಬಾಲೆ ಆಗಿರ್ಬೇಕು, ಅಂತವಳು ನಿನ್ನ ಮನೆ ಒಳಗಿದ್ದಾಳೆ ತಾಯಿ. ಎತ್ತಿ ಜೋಳಿಗೆ ಹಾಕ್ಬಿಡು, ಮುಟ್ನಡಿ ತೋಪಿಗೆ ಅವಳನ್ನ ಅಧಿಪತಿ ಮಾಡ್ಬಿಡ್ತೇನೆ. ಕೊಡುವ ತೊಲಗೋಗೆ ಆಚೆಗೆ. ಚಿನ್ನದಾಗ ಸಾಕಿರೋ ಮಗಳನ್ನ ಇವನಿಗೆ ದತ್ತು ಕೊಡಬೇಕಂತ ದತ್ತು ಅಂತ ಮಗಳನ್ನ ಕೊಡೋದು ಒಂದೇ, ಸಾಯೋದು ಒಂದೇ. ನಿನ್ನಂತವನಿಗೆ ಭಿಕ್ಷೆ ಕೊಡ್ತೀನಿ ಅಂತ ನಿಲ್ಲಿಸ್ಕೊಂಡಲ್ಲ, ಅದು ತಪ್ಪು. ಹೋಗಾಚೆಗೆ ಅಂತ ಜಾಸ್ತಿ ತಳ್ಳಿಬಿಡ್ತಾಳೆ. ಪರಮಜ್ಯೋತಿ ದುಃಖ ಪಡಲಿಲ್ಲ. ಯಾಕೆಂದ್ರೆ ಎತ್ತ ತಾಯಿ ತನ್ನ ಕರಳು ಕಿತ್ತುಕೊಡಂದ್ರೆ ಕಿತ್ತುಕೊಡ್ತಾಳೆ, ಅದು ತಾಯಿ ದೊಡ್ಡ ಗುಣ. ಇರಲಿ ಅಂತ ಊರಿನ ಅಂಕರ ಬಾಗಲ ಕಡೆ ಬರ್ತಾ ಇದ್ರೆ ಶಿವಲೀಲಾನ ಹೆಣ್ಣುಮಗಳು ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಿತ್ತು. ಅವಳು ಗೊತ್ತಾಗದ ರೀತಿಯಲ್ಲಿ ವಿಭೂತಿನ ಅವಳ ತನ್ನ ಮೇಲೆ ಪ್ರೋಕ್ಷಣೆ ಮಾಡಿ ಗುರುಗಳು ಊರಾಚೆ ಬಂದುಬಿಟ್ರು. ಯಾವ ವಿಭೂತಿ ಪ್ರೋಕ್ಷಣೆ ಮಾಡಿದ್ರು ಚೆನ್ನಾಗಿ ಆಟ ಆಡ್ತಿದ್ದ ಮಗು ಶಿವಲೀಲಾ ಮನೆ ಕಡೆಗೆ ತಾಯಿ ಹತ್ರ ಓಡೋಡ್ ಬರ್ತಾ ಇದೆ ಕಿರಿಚಿಕೊಂಡು. ಅಮ್ಮ, ಮಾತು ಬರದೆ ಕನವರಿಸುತ್ತ ಯಮ ಚಳಿ ಜ್ವರ ಬಂದು ಗಡಗಡನೆ ನಡಗುತ್ತ ಜವರಾಯ ಬಂದು ಕೈ ಬೀಸಿ ಕೈಗೋಲ ಹಿಡಿದು ಕರೆದ, ನಾನಿನ್ನು ಹೊರಡುವೆ ನಮ್ಮ ಕಳಿಸುತ್ತಾಯೇ ಅಮ್ಮ ಅಮ್ಮ. ತಡೆಯಲಾರೆ ಈ ಪರಿಯಾತನೆಯ, ನನ್ನನ್ನು ಕಳುಹಿಸುತ್ತಾಯಿ ಅಮ್ಮ. ತಡೆಯಕ್ಕಾಗ್ತಾ ಇಲ್ಲ, ಇನ್ನು ನಮ್ಮ ನನ್ನ ಹೊಟ್ಟು ಹೋಗ್ತೀನಮ್ಮ, ಸತ್ತು ಬಿಡ್ತೀನಮ್ಮ. ಹಾಗೆಲ್ಲ ಮಾತಾಡಬಾರ್ದು ಮಗು. ನಿನ್ ತಾಯಿ ನಾನಿಲ್ವಾ? ಇನ್ನು ಬಾಳಿ ಬದುಕಬೇಕಾದವಳು ನೀನು, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಬಾ ಹತ್ತಿರಕ್ಕೆ ಅಂತ ಹತ್ತಿರಕ್ಕೆ ಮಗುನ ಕರೆದು ಬಾಚಿ ತಪ್ಕೊಂಡ್ಲಲ್ಲ ತಾಯಿ, ಬೆಚ್ಚಿ ನಿಂತಾಳು. ಯಮ ಚಳಿ ಜ್ವರ ಬಂದು ಮಗು ಗಡ 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 ನಡುತ್ತಾ ಇದೆ. ಶಿವ ಶಿವ ಶಿವ, ಯಾರ್ ಕಣ್ಣು ಬಿತ್ತಪ್ಪ ನನ್ನ ಮಗು ಮೇಲೆ? ಈಗ ಚೆನ್ನಾಗಿ ಆಟ ಆಡ್ತಿದ್ದ ಮಗು ಈ ರೀತಿ ಆಯ್ತು ಅಂದ್ರೆ ಏನರ್ಥ? ನನ್ನ ಮಗುನ್ ಕೇಳ್ಕೊಂಡ್ ಬಂದಿದ್ದ, ನಾವು ದುಷ್ಟನ ಕಣ್ಣೆ ಬಿತ್ತು ಅಂತ ಕಾಣುತ್ತೆ. ನಾನೇನು ಮಾಡ್ಲಿ, ನನ್ನ ಮಗುನ ಹೇಗೆ ಕಾಪಾಡ್ಕೊಳ್ಳಿ ಅಂತ ತೊಡೆ ಮೇಲೆ ಮಲಗಿಸ್ಕೊಂಡು ತಣ್ಣೀರ್ ಬಟ್ಟೆ ಹಣೆಗೆ ಹಾಕ್ತಾಳೆ, ಎದೆ ತಡ್ತಾಳೆ, ಜೋಗುಳ ಆಡ್ತಾಳೆ. ಏನ್ ಮಾಡಿದ್ರು ಜ್ವರ ಏರಿದೆ. ಆ ಮಗು ತಡಲಾರದೆ ತಾಯಿ ಮಡಿಲಲ್ಲಿ ಅಮ್ಮ ಪಟ್ಟನೆ ಪ್ರಾಣ ಬಿಟ್ಬಿಟ್ಟು ಊರಿನ ಜನ ಎಲ್ಲ ಸೇರ್ಬಿಟ್ರದ್ದು. ಏನೇ ಅನ್ಯಾಯ, ಬಾಳಿ ಬದುಕಬೇಕಾದ ಜೀವನ ಒಂದೇ ಸಾರಿ ಕಿತ್ಕೊಂಡ್ಬಿಟ್ನಲ್ಲ ದೇವರು. ಈ ಸುಖಕ್ಕೆ ಯಾಕೆ ಮಗು ಕೊಡ್ಬೇಕಾಗಿತ್ತು? ಇಂಥ ಒಳ್ಳೆ ಮಗು, ಇಂಥ ಮಗುನ್ ಕಿತ್ಕೊಂಡ್ಬಿಟ್ನಲ್ಲ, ಇಷ್ಟೊಂದು ಕಟಕನ ಹಾಕ್ಬಿಟ್ನಲ್ಲ ದೇವರು ಅಂತ ಎಲ್ಲ ಮಾತಾಡ್ಕೋತಾ ಇದ್ರೆ ಮುಸ್ಸಂಜೆ ತನಕ ತಂದೆ ತಾಯಿಗಳು ಬಿಕ್ಕಿ 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 ಹೇಳ್ತಾ ಇದ್ದಾರೆ ತಮ್ಮ ಮಗುನ ಕಳ್ಕೊಂಡು. ಕೊನೆಗೆ ಮಣ್ಣು ಮಾಡೋದಕ್ಕೆ ಅಂತ ಊರಾಚೆ ತಗೊಬರ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ತಡಿಲಾರದ ನೋವು. ಹೇ ಪರಮಾತ್ಮ, ಯಾವ ಸುಖಕ್ಕಾಗಿ ಮಗುನ ಕೊಟ್ಟೆ, ಯಾವ ದುಃಖಕ್ಕಾಗಿ ಮಗುನ ಕಿತ್ತುಕೊಂಡೆ? ಒಂದು ಕೈಲಿ ಕೊಟ್ಟು ಮತ್ತೊಂದು ಕೈಲಿ ಕಿತ್ತುಕೊಂಡಲ್ಲಿ ನಿನಗೆ ಕರುಣೆ ಇಲ್ವಾ? ದಯೆ ಇಲ್ವಾ? ತಂದೆ ತಾಯಿಗಳ ಮನಸ್ಸನ್ನು ನೋಯಿಸ್ತಾರೆ, ನಿನಗೆ ಆಧಾರವೇ ಇಲ್ವಾ? ಯಾಕೆ ಈ ರೀತಿ ದುಃಖ ಕೊಟ್ಟೆ ಅಂತ ಪರಶಿವನನ್ನೇ ಬೇಡ್ತಾ ಬೈತಾ ಆ ಮಗುನ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ ತಂದೆ ತಾಯಿಗಳಿರ್ಬರು. ಲೋಕ ಸುಖ ವ್ಯಾಕುಲಮಯ ಜೀವ ದೇವಾ ದೇವಾ ಮಹದೇವಾ ಪರಮಾತ್ಮ ಹರೆಯ ನಳಿಸಿ
ಜರೆಯಾವದಿಸಿ ಮರಣವ ಒಂದುವ. ನನ್ನ ಮಗುನ ಯಾಕೆ ಕಿತ್ಕೊಂಡೆ, ಯಾಕೆ ಕಿತ್ಕೊಂಡೆ? ನಾ ಹೃದಯ ನಳಿಸಿ ಜರೆಯಾವದಿಸಿ ಮರಣವ ಒಂದುವ. ಲೋಕ ಸುಖ ವ್ಯಾಕುಲಮಯ ಜೀವ. ಪರಮಾತ್ಮ ರೋಗವು ದೇಹದ ಯೋಗ ಫಲ, ಭೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಈ ರೋಗವು ದೇಹದ ಯೋಗ ಫಲ, ಭೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ, ಎಲೆ ಜೀವ, ಎಲೆ ಜೀವ, ಎಲೆ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ. ಮಾನವ ಜೀವನ ಬವಳೆಯ ರೋಗವನರಿತು ಪರಿಹರಿಸೋ. ಮಾನವ ಜೀವನದ ಬವಳೆಯ ರೋಗವನರಿತು ಪರಿಹರಿಸೋ. ಜ್ಞಾನ ವಿಧಾನ ಜ್ಞಾನ ಭರಣ ರತುನ ಭರಣ ಭವಭಯ ಹರಣ. ಈ ಜ್ಞಾನ ವಿಧಾನ ಜ್ಞಾನ ಭರಣ ರತುನ ಭರಣ ಭವಭಯ ವ್ಯಾಕುಲಮಯ ಜೀವ. ವ್ಯಾಕುಲಮಯ ಜೀವ. ದುಃಖದಿಂದ ತಂದೆ ತಾಯಿಗಳ ಕುಟುಂಬದವರು ಗ್ರಾಮದವರೆಲ್ಲರೂ ಕೂಡ ಬಂದು ಆ ಮಗುವನ್ನ ಊರಾಚೆ ಮಣ್ಣು ಮಾಡಿ ಎಲ್ಲರೂ ಕೂಡ ಅವರು ಮನೆ ಸೇರ್ಕೋತಾ ಇದ್ದಾರೆ. ಇಲ್ಲಿ ಗುರುಗಳನ್ನ ಶಿಷ್ಯಂದ್ರು ಕೇಳಿದ್ರು, ಅಲ್ಲ ಗುರುಗಳೇ, ಆ ಹುಡುಗಿನ ಕರ್ಕೊ ಬರ್ತೀನಿ ಶಿಷ್ಯಳ ಪಡ್ಕೋತೀನಿ ಅಂತ ಹೇಳಿ ಹೋದವರು ಆ ಹುಡುಗಿ ಸತ್ಯ ಹೋದ್ಲು, ಊರಿನ ಜನನೂ ಕೂಡ ಮಣ್ಣು ಮಾಡ್ಬಿಟ್ರಲ್ಲ, ಈಗ ಎಲ್ಲಿಂದ ಕರ್ಕೊ ಬರ್ತಾರೆ ಗುರುಗಳೇ ಅಂದ್ರು ಅವರೆಲ್ಲ. ಆಗ ಗುರುಗಳು ಹೇಳ್ತಾರೆ, ಇವತ್ತಡ್ರ ಆ ಹೆಣ್ಮಗಳಾದವಳಿಗೆ ಸಾವೇಲವಲ್ಲ, ಅವಳ ಹೆಂಗ್ ಸಾಯ್ತಾಳೆ, ಮತ್ತೆ ಊರಿನ ಜನೆಲ್ಲ ಮಣ್ಣು ಮಾಡಿದ್ದೇನು ಸುಳ್ಳ? ಏನ್ ಹೇಳ್ತಾ ಇದ್ರು ಗುರುಗಳೇ? ನಾನು ನಿಮ್ಗೆ ಹೇಳೋದಕ್ಕಿಂತ ಅಲ್ಲಿ ಕರ್ಕೊಂಡೋಗಿ ತೋರ್ಸೋದೇ ಮುಖ್ಯ, ಬನ್ನಿ ನನ್ನ ಜೊತೆ ಅಂತ ಊರಾಚೆ ಸ್ಮಶಾನದ ಕಡೆ ಕರ್ಕೊಂಬಂದ್ರು ಗುರುಗಳೆಲ್ಲರೂ. ಶಿವಲೀಲಾ ಮಗಳನ್ನ ಮಣ್ಣು ಮಾಡಿದಂತ ಸ್ಥಳದಲ್ಲಿ ಎದುರಾಗಿ ಬಂದು ನಿಂತ್ಕೊಂಡು ಆ ಗುರುಗಳು ಹೇಳ್ತಾರಂತೆ, ಅವ್ವ ಇನ್ನು ಮಲಗಿದ್ದು ಸಾಕಾಗಿಲ್ಲವ ತಾಯಿ, ಎದ್ದೇಳು,
ಧರೆಗೆ ದೊಡ್ಡವರ ಶಿಷ್ಯಳಾಗಿ ದೊಡ್ಡಮ್ಮ ತಾಯಿಯಾಗಿ ಎದ್ದು ಬಾರವ ಮಗಳೇ, ಮುಟ್ಟಳ್ಳಿ ತೋಪು ನಿನಗಾಗಿ ಕಾದಿಹುದು, ಪ್ರತ್ಯೇಕ ಜಾತ್ರೆ ನಿನಗಾಗಿ ನಡೆಯುವುದು, ಎದ್ದು ಬಾರವ ಮಗಳೇ ದೊಡ್ಡಮ್ಮ ತಾಯಿಯೇ, ದೊಡ್ಡಮ್ಮ ತಾಯಿಯೇ. ವಾ, ಇನ್ನು ಮಲಗಿದ್ದು ಸಾಕಾಗಿಲ್ವ ತಾಯಿ? ದರೆಗೆ ದೊಡ್ಡವರ ಶಿಷ್ಯಳಾಗಿ ದೊಡ್ಡಮ್ಮ ತಾಯಿಯಾಗಿ ಎದ್ದೇಳು ಮಗಳೆಂದ ಕೂಡಲೇ ಮಣ್ಣನ ಬಗಬಗನೆ ಬಗೆದು ದಿಢೀರ್ನೆದ್ದಿಟ್ಟುಕೊಂಡ್ಲಂತೆ ನೋಡಿ. ದರೆಗೆ ದೊಡ್ಡವರ ಶಿಷ್ಯಳಾದ ಕಾರಣದಿಂದ ನಿನಗೆ ಇನ್ನು ಮೇಲೆ ದೊಡ್ಡಮ್ಮ ತಾಯಿ ಅಂತ ಹೆಸರಾಗ್ಲಿ. ನೋಡಿ, ನಮ್ಮ ಮುಟ್ನಳ್ಳಿ ತೋಪಿನ ಅಧಿಪತಿ ಇದ್ದಾಳಂತ ದೊಡ್ಡಮ್ಮ ತಾಯಿನೇ ಹಿಂದೆ ಕಾಗಿನ ನಮ್ಮ ಗ್ರಾಮದಲ್ಲಿ ಶಿವಲೀಲೆ ಆಗಿದ್ದವಳು. ಆ ದೊಡ್ಡಮ್ಮ ತಾಯಿ ಅಂತ ಹೆಸರು ಮಾಡಿ ಗುರುಗಳಾಗಿರ್ತಕ್ಕಂಥವರ ಹಬೆಯ ನೋಡಿ, ಗುರುಗಳ ಒಂದು ಪುಣ್ಯ, ಆ ಪರಮಾತ್ಮನ ಒಂದು ಹಬೆಯ ದೊಡ್ಡಮ್ಮ ತಾಯಿಯ ಶಿಷ್ಯರಾಗಿ ಪಡೆದು ಗುರುಗಳು ಪರಮಾತ್ಮನ ಸಾಕಾರದಿಂದ ಮುಂದಿನ ಊರಿನ ಕಡೆ ದಯಮಾಡಿಸ್ತಾರ ನೋಡಿ. ಈ ಕಡೆ ಪುಣ್ಯವಾದಂತ ಶಿವಲೀಲೆ ಎನ್ನುವಂತ ಮಗಳಿದ್ದ ಕಾಗಿನೆಲೆ ಗ್ರಾಮದಿಂದ ಮುಂದುವರೆದವರು ಚಿಕ್ಕಮಗಳೂರು ಜಿಲ್ಲೆ ಕಡೆ ಬರ್ತಾ ಇದ್ದಾರಂತೆ. ಆ ಚಿಕ್ಕಮಗಳೂರು ಜಿಲ್ಲೆಯ ಸಕರಾಯಪಟ್ಟಣ ಎಂಬ ಗ್ರಾಮ, ಅಲ್ಲಿ ವೀರಬಸಪ್ಪ ಗುರುಲಿಂಗಯ್ಯ ಅಂತ ಆಗಿನ ಕಾಲದಲ್ಲಿ ಆದೊಬ್ಬ ಶ್ರೀಮಂತರು, ಅರಸು ಕುಲದವರು. ಆ ಅರಸು ಕುಲದ ವೀರಬಸಪ್ಪನವ್ರಿಗೆ ಇಬ್ಬರು ಮಕ್ಕಳು, ರಾಜೇಂದ್ರ ಸ್ವಾಮಿ, ವೀರಭದ್ರ ಸ್ವಾಮಿ ಅಂತ. ಅವ್ರ ಪಕ್ಕದವರಿಗೆ ವಿದ್ಯೆ ಕಲಿಯೋದಕ್ಕೆ ಕುದುರೆ ಮೇಲೆ ಹೋಗ್ತಿದ್ದವರು. ಆ ವೀರಬಸಪ್ಪಯ್ಯ ಆಗಿನ ಕಾಲದಲ್ಲಿ ಒಂದು ಧರ್ಮಛತ್ರ ಕಟ್ಟಿ 100 ಜನಕ್ಕೆ ಊಟ ಹಾಕ್ತಿದ್ ಪುಣ್ಯಾತ್ಮ ಅವನು. ಗುರುಗಳ ಆ ಊರು ಬಂದಾಗ ಶಿಷ್ಯಂದ್ರಗಳಿದ್ರು, ನೋಡ್ರಪ್ಪ ಶಿಷ್ಯಂದ್ರೆ ಅರಸು ಕುಲದ ಮಕ್ಕಳು, ಶ್ರೀಮಂತರ ಮಕ್ಕಳು, ಹೋಗಿ ನಿಮ್ಮ ಮಕ್ಕಳು ಕೊಡ್ತಾರ, ನಮ್ಮನ್ನು ಸುಮ್ಮನೆ ಬಿಡಲ್ಲ ಗುರುಗಳ, ಬೇಡ ಗುರುಗಳು ಹೋಗೋದು. ನೋಡಿ, ನೀವು ಎಲ್ಲದಕ್ಕೂ ಎದುರೋದಲ್ಲ. ಈಗ ನಾನು ಏನ್ ಮಾಡ್ತೀನೋ ಅದನ್ನು ಮಾಡಿ ಎಲ್ಲ ಸರಿ ಹೋಗುತ್ತೆ, ಅವರೇ ಕಳಿಸ್ಕೊಡ್ತಾರೆ ಮಕ್ಕಳನ್ನ. ಅದೇನೋ ನಡರಿ ಗುರುಗಳು ನೀವು ಹೇಳ್ದಂಗೆ ಆಗ್ಲಿ ಅಂತ ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಆ ಊರೊಳಗಡೆ ಬಂದ್ಬಿಟ್ರು. ಆ ದಾಸೋಹ ಮಠಕ್ಕೆ ಎಲ್ಲರೂ ಕೂಡ ಊಟಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಪರಮಜ್ಯೋತರು ಏನ್ ಮಾಡಿದ್ರು, ಕೈ ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ, ಹಣೆ ವಿಭೂತಿ ಹಾಕಲಿಲ್ಲ, ಬಂದು ಪಂಕ್ತಿಯಲ್ಲಿ ಕೂತ್ಕೊಂಡು ಬೇಕು ಅಂತ. ನಾನು ಮಾಡ್ದಾಗೆ ಮಾಡಿ ಅಂತ ಗುರುಗಳು ಹೇಳಿದ್ರಲ್ಲ, ಶಿಷ್ಯಂದ್ರು ಕೂಡ ಅವರು ಬಂದು ಎಲ್ಲ ಹಾಗೆ ಕೂತ್ಕೊಂಡ್ರು, ಒಂದು ಪಂಕ್ತಿ ಪೂರ್ತಿ, ಸಾಲ್ ಪೂರ್ತಿ ಎದುರುಗಡೆ ಕೂತಿರೋ ನೋಡಿದ್ರು. ಇದೇನಪ್ಪ ಇದು, ಊಟ ಮಾಡಿ ಎಷ್ಟು ದಿನ ಆಗಿದ್ದೀವ್ರಲ್ಲ, ಕೈ ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ, ಹಣೆ ವಿಭೂತಿ ಹಾಕ್ಲಿಲ್ಲ, ಏನ್ ಚಂಗಬರು ಅಂತ ಎಲ್ಲ ನೋಡ್ತಾ ಇದ್ರೆ, ಊಟ ಆದ್ಮೇಲೆ ಆ ಕಡೆಯಿಂದ ಎಂಜಲ ಕೈ ತೊಳಸ್ಕೊ ಬರ್ತೀರ. ಪರಮಜ್ಯೋತರು ಏನ್ ಮಾಡಿದ್ರು, ಆ ಎಂಜಲ ಕೈನ ತಮ್ಮ ಪವಿತ್ರವಾದ ಕಾವಿಗೆ ಹೊರಿಸ್ಬಿಡ್ತಾರ ನೋಡಿ. ಆ ಪವಿತ್ರವಾದ ಕಾವಿಗೆ ಹೊರಿಸಿದಾಗ ಅವ್ರ ಜೊತೆಗಿದ್ದ ಶಿಷ್ಯಂದ್ರೆಲ್ಲ ಕಾವಿಗೆ ಹೊರಿಸೋದ್ರು. ಆ ಕಾವಿಗೆ ಹೊರಿಸ್ಕೊಂಡಾಗ ಎದುರುಗಡೆ ಕೂತಿರೋಗ ಪಿತ್ತನ ಎತ್ಕೊಂಡ್ಬಿಡ್ತು. ರೇ ವೀರಬಸಪ್ಪನರೇ ಬರ್ರಿ ಇಲ್ಲಿ. ಯಾಕೆ ಸ್ವಾಮಿ ಏನಾಯ್ತು? ಅನಾಥರು ಊಟ ಹಾಕ್ರಿ, ಭಿಕ್ಷುಕದವರು ಊಟ ಹಾಕಿ ನಿಮ್ ಹೆಸರು ಹೇಳ್ಕೊಂಡು ತಿಂತಾರೆ. ಇಂಥ ಕಳಜಂಗಮೂರು ಊಟ ಹಾಕ್ತಾ ಇದ್ರಲ್ಲ, ಕೈ ತೊಳಿಲಿಲ್ಲ, ಹಣೆ ವಿಭೂತಿ ಹಾಕ್ಲಿಲ್ಲ, ಹಾಳಾಗೋಗ್ಲಿ. ಆ ಕಡೆಯಿಂದ ಎಂಜಲ ಕೈ ತೊಳಸ್ಕೊ ಬರ್ತಾ ಇದ್ರೆ, ಎಂಜಲ ಕೈನ ಪವಿತ್ರವಾದ ಕಾವಿ ಹೊರಿಸ್ಕೊತಾವ್ರಲ್ಲ, ಇಂಥವ್ರ ಜೊತೆ ನಾವು ಊಟ ಕಣ್ಕೊಂಡು ಊಟ ಮಾಡ್ಬೇಕಾ? ನಾವೇನ್ ಅನ್ನ ಕಾಣದೆ ಬಂದು ನಿಂತಿದ್ದೀವೇನ್ರಿ? ಮಾತಾಡ್ರಿ, ಸಮಾಧಾನ ಮಾಡ್ಕೊಳ್ಳಿ, ನೀವು ನೆಮ್ಮದಿ ಊಟ ಮಾಡಿ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಅಡಿಗೆ ಮನೆ ಕಡೆ ಬಂದು ಅಡಿಗೆ ಭಟ್ರ ಹತ್ರ 2 ವಿಷದ ಕಜೇನ ಸ್ವಾಮಿ ಅಂತ ನಾವಿಬ್ರು ಅರಸು ಕುಲದ ಮಕ್ಕಳು,